ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ 51. ವೇಣುಬಾಯಿಯ ಬೀಳ್ಕೊಡುಗೆ. ಪೈಠಾಣ್ ಬ್ರಾಹ್ಮಣರಿಗೆ ಚಮತ್ಕಾರ ದರ್ಶನ. ಕಲ್ಯಾಣ್ ಸ್ವಾಮಿಯನ್ನು ಡೋಮ್ ಗ್ರಾಮಕ್ಕೆ ಕಳುಹಿಸುವುದು. ವೇಣುಬಾಯಿಗೆ ಮುಕ್ತಿ. ಮಠ ನಿರ್ವಹಣೆಗೆ ಶಿವಾಜಿಯ ಸೇವೆ. ವೆಂಕೋಜಿಯವರ ಮನವಿ. ತಂಜಾವೂರಿನಲ್ಲಿ ಬೋಧನೆ. ಮಾಹುಲಿ ಸಂಗಮದಲ್ಲಿ ಬ್ರಾಹ್ಮಣರಿಗೆ ಕಲ್ಲುಗಳ ಬಹುಮತಿ. ವೇಣುಬಾಯಿಯ ಪ್ರಯಾಣ. ಶ್ರೀ ನಿತ್ಯಾನಂದ ಯೋಗಿಗಳು ನಿತ್ಯವೂ ಶ್ರೀ ಸಮರ್ಥರ ಲೀಲೆಗಳನ್ನು ಬೋಧಿಸುತ್ತಿರುವ ಪ್ರದೇಶವು ಎಷ್ಟೋ ಪುಣ್ಯಪ್ರದವಾದುದು. ಕೊಯ್ನ್ ನದಿಯ ತೀರದಲ್ಲಿರುವ ಚಾಪಾಳ್ ಮಠದ ಪರಿಸರದಲ್ಲಿಯೇ ಈ ಲೀಲೆಗಳನ್ನು ಅನೇಕರು ಆಲಿಸುತ್ತಾ ಪಾವನರಾಗುತ್ತಿದ್ದರು. ನಿತ್ಯವೂ ಒಂದೇ ಸಮಯಕ್ಕೆ ಎಲ್ಲರೂ ಸೇರಿ ತಮ್ಮ ಶಿಷ್ಯನಾದ ವಿದ್ಯಾಸಾಗರನನ್ನುದ್ದೇಶಿಸಿ ಹೇಳುತ್ತಿದ್ದರೂ ಅದು ಎಲ್ಲರಿಗೂ ಅಮೃತದಂತೆ ಹಂಚಲ್ಪಡುತ್ತಿತ್ತು. ಆ ಮಠದಲ್ಲಿ ವಾಸಿಸುವವರು ನಿತ್ಯವೂ ದಾಸಬೋಧೆಯ ಪಾರಾಯಣವನ್ನು ಮಾಡುವವರಾಗಿದ್ದರು. ಆದರೂ ಶ್ರೀ ಸಮರ್ಥರ ಅಂತರಂಗವು ಎಲ್ಲರಿಗೂ ಅರ್ಥವಾಗುತ್ತಿರಲಿಲ್ಲ. ಅವರವರ ಅದೃಷ್ಟದ ಮೇರೆಗೆ ಶ್ರೀ ನಿತ್ಯಾನಂದರು ಪ್ರವಚಿಸುತ್ತಿರುವುದರಿಂದ ಅಲ್ಲಿರುವವರ ಪುಣ್ಯವು ಅಧಿಕವಾಯಿತೆಂದು ಸಂತೋಷಪಡುತ್ತಿದ್ದರು. ಶ್ರೀ ಸಮರ್ಥರ ಬೋಧೆಗಳು ಅಪರೂಪವಾದವುಗಳು. ಭಕ್ತಿ ಶ್ರದ್ಧೆಗಳಿಂದ ಶರಣಾಗತರಾದವರಿಗೆ ಅಪಾರ ಕೃಪೆಯಿಂದ ಅವರು ಬೋಧೆಯನ್ನು ಅನುಗ್ರಹಿಸುವರು. ಅವರವರ ಮಸ್ತಿಷ್ಕದಲ್ಲಿ ಸ್ಫುರಿಸುವಂತೆ ಮಾಡುವರು. ಶ್ರೀ ನಿತ್ಯಾನಂದರ ಮೂಲಕ ಆ ಬೋಧೆಗಳಲ್ಲಿದ್ದ ಸಾರವನ್ನು ಪ್ರಸಾದಿಸುತ್ತಿರುವುದಕ್ಕೆ ಎಲ್ಲರಿಗೂ ಶ್ರವಣಾನಂದ ಉಂಟಾಗುತ್ತಿತ್ತು. ಶ್ರೀ ನಿತ್ಯಾನಂದರಿಗೆ ಎಲ್ಲರೂ ಸಾಷ್ಟಾಂಗ ವಂದನೆಯನ್ನು ಮಾಡಲಾಗಿ ಅವರನ್ನು ಆಶೀರ್ವದಿಸಿ ಮುಂದಿನ ವೃತ್ತಾಂತವನ್ನು ಹೀಗೆ ಹೇಳತೊಡಗಿದರು. ವಿದ್ಯಾಸಾಗರರೇ, ಶ್ರೀ ಸಮರ್ಥರು ಯಾರ ಯೋಚನೆಗಳನ್ನು ಅಲ್ಲಗಳೆಯುತ್ತಿರಲಿಲ್ಲ. ಆಧ್ಯಾತ್ಮಿಕ ಪ್ರಗತಿಗೆ ಉಪಯೋಗವಾಗುವ ಕೋರಿಕೆಗಳನ್ನು ನೆರವೇರಿಸುತ್ತಿದ್ದರು. ಒಂದು ಸಲ ಶ್ರೀರಾಮ ದರ್ಶನವನ್ನು ಬಯಸಿ ಯವನನಾದ ದೇಲಿಲೆ ಖಾನನು ಶ್ರೀ ಸಮರ್ಥರಿಗೆ ಶರಣನಾದನು. ಆತನ ಮತದಲ್ಲಿನ ಔನ್ನತ್ಯವನ್ನು ತಿಳಿಸಿ ಸನ್ಮಾರ್ಗದಲ್ಲಿ ನಡೆದುಕೊಂಡರೆ ಅಲ್ಲಾಹ್ನು ಶ್ರೀರಾಮನು ಒಂದೇ ಎಂದು ಬೋಧಿಸಿದರು. ಆದರೂ ಆತನು ಸನ್ಮಾರ್ಗವನ್ನು ಬೋಧಿಸಿದ ಗುರುಗಳು ತನಗೆ ತಾವೇ ಆದುದರಿಂದ ತಮ್ಮ ಜ್ಞಾಪಕಾರ್ಥವಾಗಿ ಇಲ್ಲಿ ಮಠ ಸ್ಥಾಪನೆಯನ್ನು ಮಾಡಬೇಕೆಂದು ಪ್ರಾರ್ಥಿಸಿದನು. ಆತನ ಪ್ರಾರ್ಥನೆಯನ್ನು ಮನ್ನಿಸಿ ಆತನು ಸೂಚಿಸಿದ ಸ್ಥಳದಲ್ಲಿ ಮಠವನ್ನು ಏರ್ಪಡಿಸಿ ಶ್ರೀ ಹನುಮಂತನೊಂದಿಗೆ ಸೀತಾರಾಮ ಲಕ್ಷ್ಮಣರನ್ನು ಸ್ಥಾಪಿಸಿದರು. ಆ ಮಠಕ್ಕೆ ವೇಣುಬಾಯಿಯನ್ನು ಅಧಿಕಾರಿಯನ್ನಾಗಿ ನೇಮಿಸಿ ಆಕೆಯು ಹೇಳಿದಂತೆ ನಡೆದುಕೊಳ್ಳಬೇಕೆಂದು ದಿಲೇಲ್ ಖಾನ್ನನಿಗೆ ಆಶೀರ್ವದಿಸಿದರು. ಅಲ್ಲಿಂದ ಶ್ರೀರಾಮನವಮಿಯ ಸಂದರ್ಭಕ್ಕೆ 15 ದಿನಗಳು ಆಕೆಯನ್ನು ಚಾಪಾಳ್ ಮಠಕ್ಕೆ ಬರುವಂತೆ ಆದೇಶಿಸಿದ್ದರು. ಹಾಗೆಯೇ ನಡೆದುಕೊಂಡರು. ಶಕ ಸಂವತ್ಸರ 1598 ಚೈತ್ರ ಮಾಸದಲ್ಲಿ ಶ್ರೀರಾಮನವಮಿಗೆ ಬಂದಾಗ ಶ್ರೀ ಸಮರ್ಥರಿಂದ ಬೀಳ್ಕೊಡುವ ಸಮಯದಲ್ಲಿ ತನ್ನ ಮನಸ್ಸಿನಲ್ಲಿಯೇ ಹೀಗೆ ಪ್ರಾರ್ಥಿಸಿಕೊಂಡಳು. ನನ್ನ ಕೊನೆಯ ಘಳಿಗೆಗಳನ್ನು ಗುರುಚರಣಗಳ ಬಳಿಯಲ್ಲಿ ಕಳೆದು ದೇಹವನ್ನು ಬಿಡಬೇಕು. ಕೂಡಲೇ ಶ್ರೀ ಸಮರ್ಥರು ಏಕೆ ಅಷ್ಟು ಆತುರ? 2 ವರ್ಷಗಳ ನಂತರವೇ ಆ ಆಲೋಚನೆ. ಏನಮ್ಮ, ನಿನಗೇನಾದರೂ ಪ್ರಾಣಭೀತಿ ಮರಣಭೀತಿ ಇದೆಯಾ ಎಂದರು. ವೇಣುಬಾಯಿಯು, ಗುರುದೇವರೇ, ಎಂದಿಗಾದರೂ ಈ ಶರೀರವನ್ನು ಬಿಡಲೇಬೇಕಲ್ಲವೇ ಎಂದಳು. ಗುರುಗಳು, ಅದೆಲ್ಲವೂ ಶ್ರೀರಾಮನ ಇಷ್ಟ. ನಡೆ, ಮೀರಜ್ ಮಠವನ್ನು ಪಾವನಗೊಳಿಸು ಎಂದು ಆಜ್ಞಾಪಿಸಿದರು. ಆಕೆಯ ಕೋರಿಕೆ ಏನೆಂದು ಎಲ್ಲರಿಗೂ ಆಗಲೇ ಗೊತ್ತಾಗಿತ್ತು. ಆಕೆಯು ಹೊರಟ ಮೇಲೆ ನಾವು ಶ್ರೀರಾಮನ ಸೇವಕರಾಗಿದ್ದೇವೆ. ಆದರೂ ಪ್ರತ್ಯೇಕವಾದ ಕೋರಿಕೆಗಳು ಏಕೆ ಬೇಕು ಎಂದುಕೊಂಡರು.
ಮುಂದಿನ ವರ್ಷ ಶ್ರೀರಾಮನವಮಿಯ ಸಮಯಕ್ಕೆ ಶ್ರೇಷ್ಠರು ನಿಜಧಾಮವನ್ನು ಸೇರಿಕೊಂಡಿದ್ದರು. ಆದರೂ ಎಂದಿನಂತೆ ಹಬ್ಬವನ್ನು ಆಚರಿಸಿದರು. ಕಲ್ಯಾಣ್ ಸ್ವಾಮಿಯನ್ನು ಡೋಮ್ಗಾಮ್ ಮಠಕ್ಕೆ ಕಳುಹಿಸಿದುದು. ಅನಂತರ ವರ್ಷ ಅಂದರೆ ಶಕ ಸಂವತ್ಸರ 1601ನೆಯ ಶ್ರೀರಾಮನವಮಿಯ ಹಬ್ಬವು ಘನವಾಗಿ ಆಚರಿಸಲ್ಪಟ್ಟಿತು. ಉದ್ಧವ ಸ್ವಾಮಿಯು ಜಾಂಬನಗರಕ್ಕೆ ಹೋಗಿ ಶ್ರೇಷ್ಠರ ಪುತ್ರರನ್ನು ಕರೆದುಕೊಂಡು ಬರುವುದು ಎಲ್ಲರಿಗೂ ಸಂತೋಷವನ್ನುಂಟು ಮಾಡಿತು. ಅದಕ್ಕೆ ಮೊದಲೇ ಶಿವಾಜಿಯವರ ಬಳಿ ಬರೆಯಿಸಿಕೊಂಡ ಗ್ರಾಮಗಳ ಭಕ್ತರ ಕೋರಿಕೆಯ ಮೇರೆಗೆ ಅಲ್ಲಿ ಮಠ ನಿರ್ಮಾಣವನ್ನು ಮಾಡಿಸಿದರು. ಅಲ್ಲಿಗೆ ಕಲ್ಯಾಣ ಸ್ವಾಮಿಯು ಹೋಗಬೇಕೆಂದು ಆಜ್ಞೆಯಾಯಿತು. ಅದೇ ಡೋಮ್ಗಾಮ್. ಕಲ್ಯಾಣ ಸ್ವಾಮಿಯು ಗುರುಗಳನ್ನು ಬಿಟ್ಟು ಹೋಗಲು ಇಷ್ಟಪಡದೆ, ನನ್ನಿಂದ ಏನು ತಪ್ಪಾಗಿದೆ? ಇದಕ್ಕಿಂತಲೂ ದೊಡ್ಡ ಶಿಕ್ಷೆ ಬೇರೊಂದಿದೆಯೇ? ನಾನೇನಾದರೂ ನೋವುಂಟು ಮಾಡಿರುವೆನೇ? ತಾವೇ ತಾಯಿ, ತಂದೆ, ಗುರು, ದೈವವೆಂದು ನಂಬಿರುವೆನಲ್ಲವೇ? ನಿಮ್ಮಿಂದ ದೂರವಾಗಿ ಬದುಕಬಲ್ಲೆನೆ? ನನಗೇಕಿಷ್ಟು ಶಿಕ್ಷೆಯನ್ನು ವಿಧಿಸುತ್ತಿರುವಿರಿ? ಗುರುಮಾತೆಯೇ, ಇದಕ್ಕಿಂತಲೂ ನನಗೆ ಮರಣ ಶಿಕ್ಷೆಯನ್ನು ವಿಧಿಸಿದರೂ ಸಂತೋಷವಾಗಿ ಸ್ವೀಕರಿಸುತ್ತಿದ್ದೆ ಎಂದು ಪರಿಪರಿಯಾಗಿ ಗೋಳಾಡಿದಳು. ಆಗ ಗುರುಗಳು, ಹಾಹಾ, ಶ್ರೀರಾಮನ ಕೃಪೆಯಿಂದ ಈ ಜನ್ಮವೆತ್ತಿರುವುದಕ್ಕೆ ಕೆಲವರನ್ನಾದರೂ ನನ್ನಷ್ಟವರನ್ನಾಗಿ ಮಾಡಿ ದೇಶದ 4 ದಿಕ್ಕುಗಳಲ್ಲಿಯೂ ಧರ್ಮಕ್ಕೆ ಹಾನಿಯಿಲ್ಲದಂತೆ ಒಂದು ನಿರ್ದಿಷ್ಟವಾದ ಪ್ರಣಾಳಿಕೆಯನ್ನು ಏರ್ಪಡಿಸಿರುವೆನೆಂದು ಸಂತೋಷಪಟ್ಟೆನು. ಆದರೆ ಏನು ಲಾಭ? ನೀವೆಲ್ಲರೂ ಶ್ರೀರಾಮನ ಆಜ್ಞೆಯನ್ನು ಪಾಲಿಸದೆ ನಿಮ್ಮ ಇಷ್ಟದಂತೆ ನಡೆಯಲು ಇಚ್ಛಿಸುವಿರಿ ಎಂದ ಕೂಡಲೇ ಗುರುಗಳಿಗೆ ನಮಸ್ಕರಿಸಿ ಧೈರ್ಯವನ್ನು ತಂದುಕೊಂಡು ಗುರುವಾಜ್ಞೆಯನ್ನು ಪಾಲಿಸುವೆನೆನ್ನುತ್ತಾ ಅವರ ಆಶೀರ್ವಾದಗಳನ್ನು ಪಡೆದು ದಾಸಬೋಧೆಯ ಗ್ರಂಥದ ಒಂದು ಪ್ರತಿಯನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗಲು ಅನುಮತಿಯನ್ನು ಬೇಡಿದನು. ವಿಜಯವನ್ನು ಸಾಧಿಸು ಎಂದು ಹರಸಿ ಕಳುಹಿಸಿದರು. ಆತನಿಗೆ ಜೊತೆಯಾಗಿ ಕೆಲ ಬ್ರಹ್ಮಚಾರಿಗಳನ್ನೂ ಕಳುಹಿಸಿದರು. ಪ್ರತಿ ವರ್ಷ ಶ್ರೀರಾಮನವಮಿಗೆ ಬರಬೇಕೆಂದು ಆಜ್ಞಾಪಿಸಿದರು. ವೇಣುಬಾಯಿಗೆ ಮುಕ್ತಿ. ನಂತರ ಕೆಲ ಭಕ್ತರು ಗುರುಗಳಿಂದ ಬೀಳ್ಕೊಂಡರು. ವೇಣುಬಾಯಿಯು ಕೈಗಳನ್ನು ಜೋಡಿಸಿಕೊಂಡು ಪ್ರಾರ್ಥಿಸುತ್ತಿದ್ದಳು. ಗುರುಗಳು ಅದನ್ನು ಗಮನಿಸಿ, ನಿನ್ನ ಅರ್ಜಿಯು ಪರಿಶೀಲನೆಯಲ್ಲಿದೆ, ಆತುರ ಪಡಬೇಡ, ನಾಳೆ ನೋಡೋಣ ಎಂದರು. ಹಾಗೆಯೇ ನಾಳೆ ಎನ್ನುತ್ತಾ ದಿನಗಳನ್ನು ಕಳೆಯುತ್ತಿದ್ದಾರೆಂದು ಅಂದುಕೊಳ್ಳುತ್ತಿದ್ದಳು. ಆಕೆಯನ್ನು ಹತ್ತಿರ ಕರೆದು, ನೀನು ಏಕೆ ಹೆಚ್ಚಾಗಿ ಆಲೋಚಿಸುತ್ತಿರುವೆ? ಎಷ್ಟು ದಿನಗಳು ಕಳೆಯುತ್ತಿದ್ದರೆ ಅಷ್ಟು ದಿನಗಳು ನಾಮ ಸಂಕೀರ್ತನೆಯನ್ನು ಚೆನ್ನಾಗಿ ಮಾಡಿಕೊಳ್ಳುತ್ತಲೇ ಇರುವೆಯಲ್ಲವೇ? ಇದು ಜೀವನ ಪರಮಾರ್ಥವಲ್ಲವೇ? ಇದಕ್ಕಿಂತಲೂ ನೀನೇನು ಸಾಧಿಸಬೇಕೆಂದುಕೊಳ್ಳುತ್ತಿರುವೆ? ನಿನಗಿನ್ನೂ ಪರಿಪೂರ್ಣತೆಯು ಬರಲಿಲ್ಲ ಎಂದರು. ಕೂಡಲೇ ವೇಣುಬಾಯಿಯು ಗುರುಪಾದಕ್ಕೆರಗಿ, ಇನ್ನು ನೀವು ಹೇಳುವವರೆಗೂ ನಾನು ಕೇಳುವುದಿಲ್ಲ ಎಂದು ಕ್ಷಮೆಯನ್ನು ಯಾಚಿಸಿದಳು. ಚೈತ್ರ ಬಹುಳ ಚತುರ್ದಶಿಯಂದು ಬೆಳಿಗ್ಗೆಯೇ ಗುರುಗಳು, ಅಕ್ಕಾಬಾಯಿ, ಇಂದು ಮಧುರ ಪದಾರ್ಥಗಳೊಂದಿಗೆ ಎಲ್ಲರಿಗೂ ಔತಣವನ್ನು ಮಾಡಿಸಬೇಕು, ವೇಣುಬಾಯಿಯನ್ನು ಬೀಳ್ಕೊಡಬೇಕಲ್ಲವೇ ಎಂದು ಹಾಸ್ಯವನ್ನು ಮಾಡುತ್ತಿದ್ದರೆ ಗುರುಗಳು ಕೇಳುವವರಿಗೆ ದ್ವಂದ್ವಾರ್ಥಗಳು ಗೋಚರಿಸಿದವು. ಆಕೆಯ ಕೋರಿಕೆಯಂತೆ ಈ ಭೂಮಿಯಿಂದ ಕಳುಹಿಸುವುದೇ ಅಥವಾ ಮಿರಜ್ ಮಠಕ್ಕೆ ಕಳುಹಿಸುವುದೇ ಎಂದು ಅರ್ಥವಾಗಲಿಲ್ಲ. ಆದರೂ ಅವರು ಹೇಳಿದಂತೆ ಔತಣಕ್ಕೆ ಎಲ್ಲವನ್ನೂ ಸಿದ್ಧಪಡಿಸಿದರು. ಮಧ್ಯಾಹ್ನ ಯಥಾರೀತಿ ನೈವೇದ್ಯಗಳನ್ನು ಸಿದ್ಧಪಡಿಸಿದರು. ರಂಗೋಲಿಗಳನ್ನಿಟ್ಟು ಅದರ ಮೇಲೆ ಊಟದ ಎಲೆಗಳನ್ನು ಹಾಕಿಸಿದರು. ತಮ್ಮ ಎಲೆಯ ಪಕ್ಕದಲ್ಲಿಯೇ ಇನ್ನೊಂದು ಎಲೆಯನ್ನು ಹಾಕಿಸಿ ಎಲ್ಲ ಪದಾರ್ಥಗಳನ್ನೂ ಬಡಿಸಿದ ಮೇಲೆ ಗುರುಗಳು, ವೇಣುಬಾಯಿ, ವೇಣು ಎಲ್ಲಿಯೂ ಕಾಣಿಸುತ್ತಿಲ್ಲವಲ್ಲ ಎಂದು
ಜೋರಾಗಿ ಕೂಗತೊಡಗಿದರು. ಆಕೆಯು ಪಾಕಶಾಲೆಯಲ್ಲಿ ಭಕ್ಷ್ಯಗಳನ್ನು ಮಾಡುತ್ತಿರುವಳೆಂದು ಒಬ್ಬರು ಹೇಳಿದರು. ಅದನ್ನು ಕೇಳಿದೊಡನೆಯೇ, ಛೀಛೀ, ಇದೇನು ನಿಜಧಾಮಕ್ಕೆ ಹೋಗುವ ದಿನದಂದು ಆಕೆಗೆ ಈ ಕೆಲಸವನ್ನು ಯಾರು ಹೇಳಿದರು? ಇಲ್ಲಿಗೆ ಬರಹೇಳಿ ಎಂದು ಕೂಗಿದರು. ಕೂಡಲೇ ವೇಣುಬಾಯಿಯು ಸರಸರನೆ ಓಡಿ ಬಂದು ಗುರುಗಳ ಮುಂದೆ ಕೈಕಟ್ಟಿಕೊಂಡು ನಿಂತಳು. ಏನು ವೇಣುಬಾಯಿ, ಇಂದು ಕೊನೆಯ ಪ್ರಸಾದವನ್ನು ನಿನ್ನ ಪಕ್ಕದಲ್ಲಿ ಕುಳಿತು ತಿನ್ನಬೇಕೆಂದು ಕೋರಿಕೊಂಡಿರುವೆ. ನೀನೇನೋ ಅಡುಗೆ ಮನೆಯನ್ನು ಬಿಡುತ್ತಿಲ್ಲ, ಮತ್ತೆ ದೇಹವನ್ನು ಬಿಡುವೆನೆನ್ನುತ್ತಿರುವೆ ಎನ್ನುತ್ತಾ ನಗಿಸುತ್ತಿದ್ದರೆ ಹಾಗೆ ಕರೆದು ಪಕ್ಕದಲ್ಲಿ ಕೂರಿಸಿಕೊಂಡು ಪ್ರಸಾದವನ್ನು ತಿನ್ನಿಸಿದರು. ನಂತರ ತಾಂಬೂಲವನ್ನು ಸಿದ್ಧಪಡಿಸಿ ಕೊಡಲು ಹೇಳಿದರು. ಅದನ್ನು ಆಕೆಯ ಕೈಯಿಂದ ತೆಗೆದುಕೊಂಡು ಕೀರ್ತನೆಯನ್ನು ಮಾಡಲು ಶ್ರೀರಾಮನು ಕೋರುತ್ತಿರುವನೆಂದು ಹೇಳಿದರು. ಆಕೆಯ ಸಂತೋಷಕ್ಕೆ ಪಾರವೇ ಇಲ್ಲ. ಎಲ್ಲರೂ ಕುಳಿತುಕೊಂಡರು. ಏನು ವಿಚಿತ್ರವು ನಡೆಯುವುದೋ ಎಂದು ಎಲ್ಲರೂ ಕುತೂಹಲದಿಂದ ನೋಡುತ್ತಿದ್ದರು. ವೇಣುಬಾಯಿಯು ಸಾಯಂಕಾಲ 4 ಗಂಟೆಯವರೆಗೂ ಅದ್ಭುತವಾಗಿ ಹಾಡುತ್ತಿದ್ದಳು. ಕೀರ್ತನೆಯನ್ನು ಪೂರ್ತಿಗೊಳಿಸಿ ಶ್ರೀರಾಮಚಂದ್ರನಿಗೆ ಆರತಿಯನ್ನು ಕೊಟ್ಟು ಕಣ್ಣುಗಳು ಆನಂದ ಬಾಷ್ಪಗಳನ್ನು ಸುರಿಸುತ್ತಿರಲು ಪ್ರೀತಿ ಭಕ್ತಿಗಳೊಂದಿಗೆ ಬಂದು ಶ್ರೀ ಸಮರ್ಥರ ಪಾದಕಮಲಕ್ಕೆರಗಿ ಕೊನೆಯದಾಗಿ ಆಜ್ಞೆಯನ್ನು ಕೊಡಿ ಎಂದು ಪ್ರಾರ್ಥಿಸಿದಳು. ಧೀರ ಗಂಭೀರರಾದ ಗುರುಗಳು ಸರಿ, ಸ್ವಸ್ಥಾನವನ್ನು ಸೇರಿಕೋ ಎನ್ನುತ್ತಾ ಆಶೀರ್ವದಿಸಿದರು. ಆಗವರ ಕಂಠವು ಗದ್ಗದಿತವಾಯಿತು. ಕಂಠಸ್ವರದಲ್ಲಿ ಪ್ರೀತಿ ವಾತ್ಸಲ್ಯಗಳು ಮಿಳಿತವಾಗಿದ್ದವು. ಕೂಡಲೇ ವೇಣುಬಾಯಿಯು ಜಯ ಜಯ ರಘುವೀರ ಸಮರ್ಥ, ಸದ್ಗುರು ಮಹಾರಾಜ್ ಕಿ ಜೈ ಎನ್ನುತ್ತಾ ತನ್ನ ಪ್ರಾಣವನ್ನು ಗುರುದೇವರ ಪಾದಗಳಲ್ಲಿ ಐಕ್ಯಗೊಳಿಸಿದಳು. ಗುರುಗಳು ತಕ್ಷಣವೇ ಆಕೆಯ ದೇಹವನ್ನು ಸಮಾಧಿಗೊಳಿಸುವಂತೆ ಆದೇಶಿಸಿದರು. ಅಕ್ಕಾಬಾಯಿಯು ದುಃಖದಿಂದ ಹೊರಳಾಡಿ ಅಳುತ್ತಿದ್ದರೆ ಗುರುಗಳು ಆಕೆಯ ತಲೆಯ ಮೇಲೆ ಕೈಯಿಟ್ಟು ಶ್ರೀರಾಮಪ್ರಭುವಿಗೆ ಆಕೆಯು ಮಾಡಿದ ಸೇವೆಗೆ ಅನುಗುಣವಾಗಿ ಆಕೆಯು ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಂಡಳು. ಅಂತಹ ವ್ಯಕ್ತಿಗಳೊಂದಿಗೆ ಸಹಜೀವನವು ಲಭಿಸಿದ್ದುದಕ್ಕಾಗಿ ನಾವು ಸಂತೋಷ ಪಡಬೇಕೇ ಹೊರತು ದುಃಖ ಪಡಬಾರದು. ದುಃಖಕ್ಕೆ ಅವಕಾಶವನ್ನು ಕೊಟ್ಟರೆ ಅದು ನಿನ್ನನ್ನು ಬಿಡುವುದಿಲ್ಲ. ಆಕೆಯು ಎಷ್ಟೋ ಪುಣ್ಯಮೂರ್ತಿಯು, ಪುಣ್ಯಧಾಮವನ್ನು ಸೇರಿರುವಳು. ನೀವೆಲ್ಲರೂ ನನ್ನ ಜೊತೆಯಲ್ಲಿರುವಾಗ ದುಃಖ ಪಡುವುದೆಂದರೆ ಅದು ಅವಮಾನ ಎನ್ನುತ್ತಾ ಸಮಾಧಾನಪಡಿಸಿದರು. ಅಕ್ಕಾಬಾಯಿಯು ದುಃಖವನ್ನು ತಡೆದುಕೊಂಡು, ಶ್ರೀರಾಮ, ವೇಣುಬಾಯಿಯನ್ನು ಎಷ್ಟು ಚೆನ್ನಾಗಿ ಅನುಗ್ರಹಿಸಿರುವೆಯಪ್ಪ, ಆಕೆಯ ಪ್ರೀತಿಯನ್ನು ಮರೆಯಲಾರದೆ ಹಾಗೆ ಅಳುತ್ತಿದ್ದೆನು ಅಷ್ಟೇ ಎಂದು ತನಗೆ ತಾನೇ ಸಮಾಧಾನಗೊಂಡಳು. ಅಕ್ಕಾಬಾಯಿಯು ಯಾವಾಗಲೂ ಶ್ರೀರಾಮನು ಕಣ್ಣೀರಿಡುವಂತೆ ಮಾಡಿದಳು ವೇಣು ಎನ್ನುತ್ತಿದ್ದಳು. ಆ ಸಮಾಧಿಯ ಸ್ಥಳದಲ್ಲಿ ಬೃಂದಾವನವನ್ನು ನಿರ್ಮಿಸಲಾಗಿದೆ. ಅಗೋ, ಅಲ್ಲಿ ಕಾಣಿಸುತ್ತಿರುವುದೇ ಆ ಬೃಂದಾವನವು ಎಂದು ಶ್ರೀ ನಿತ್ಯಾನಂದರು ಹೇಳಿ ಜಯ ಜಯ ರಘುವೀರ ಸಮರ್ಥ ಎಂದು ನಾಮಸ್ಮರಣೆಯನ್ನು ಮಾಡಿಸಿದರು. ರಂಗನಾಥರ ಅಸ್ತ್ರ ವಿಸರ್ಜನೆ. ವಿದ್ಯಾಸಾಗರನೇ ಅದೇ ವರ್ಷ ಶ್ರೀ ನಿಜಾನಂದ ಸ್ವಾಮಿಯವರ ಪುಣ್ಯತಿಥಿಗಾಗಿ ಕಹ್ವಾಡ್ಗೆ ಗುರುಗಳನ್ನು ಆಹ್ವಾನಿಸಲು ಶ್ರೀರಂಗನಾಥರು ಪರಳಿಗೆ ಬಂದರು. ಶ್ರೀ ಸಮರ್ಥರಿಗೆ ಅಪಾರವಾದ ಸಂತೋಷ ಉಂಟಾಯಿತು. ರಂಗೋಬಾ ಬಂದ ಎನ್ನುತ್ತಾ ಹತ್ತಿರಕ್ಕೆ ಹೋಗಿ ರಂಗನಾಥರನ್ನು ಸಂತೋಷದಿಂದ ತಬ್ಬಿಕೊಂಡರು. ಕರೆದುಕೊಂಡು ಬಂದು ಉಚಿತಾಸನವನ್ನು ಕೊಟ್ಟರು. ವಿಷಯವನ್ನು ತಿಳಿದು ತಪ್ಪದೇ ಬರುವೆನೆಂದು ಮಾತು ಕೊಟ್ಟರು. ನಂತರ ಸಂಭಾಷಣೆಯಲ್ಲಿ ರಂಗೋಬಾ ಜನರಿಗೆ ನಿನ್ನ ವೇಷಕ್ಕೂ ಪ್ರವರ್ತನೆಗೂ ವ್ಯತ್ಯಾಸವು ಕಾಣಿಸುತ್ತಿದೆ. ಧನುರ್ಬಾಣಗಳು, ಕತ್ತಿ, ಗುರಾಣಿ, ಬೆಲೆ ಬಾಳುವ ವಸ್ತ್ರಾಭೂಷಣಗಳು, ಆಭರಣಗಳು ಇವುಗಳನ್ನು ಧರಿಸಿ
ಒಬ್ಬ ರಾಜನಂತೆ ಸಂಚರಿಸುತ್ತಿರುವೆ. ನೋಡಿದವರಿಗೆ ಸಾಧುವನ್ನು ದರ್ಶಿಸಿದ ಭಾವವು ಉಂಟಾಗುವುದಿಲ್ಲವಲ್ಲವೇ ಎಂದರು. ಗುರುದೇವರೇ, ಬೇರೆಯವರ ಭಾವನೆಗಳಿಗಾಗಿ ನಾವು ಇರಬೇಕೇ ಎಂದು ಕೇಳಿದರು. ರಂಗೋಬಾನೆ, ನಾವು ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದರೆ ಬ್ರಹ್ಮಜ್ಞಾನವನ್ನು ಸಂಪಾದಿಸಿ ಮುಕ್ತಿಯನ್ನು ಪಡೆಯಬೇಕೆನ್ನುವುದು ಯಥಾರ್ಥವೇ. ಆದರೂ ನಮ್ಮ ಜ್ಞಾನವನ್ನು ಮತ್ತಷ್ಟು ಮಂದಿಗೆ ಹಂಚಿ ಅವರನ್ನು ಸನ್ಮಾರ್ಗದಲ್ಲಿ ನಡೆಸುವುದು ನಮ್ಮ ವಿಧಿ. ಅದಕ್ಕಾಗಿ ನಾವು ವಿರಾಗಿಗಳಾಗಿರಬೇಕಾಗಿದೆ. ನೀನು ಯಾರ ಸ್ವತ್ತನ್ನು ಬಯಸದೇ ಇದ್ದರೂ ನಿನ್ನ ವೈಭವವನ್ನು ನೋಡಿ ನಿನ್ನ ಬಳಿಗೆ ಬರಲು ಜನರು ಹೆದರುವರು. ಯಾರನ್ನು ನೋಡಿ ಪ್ರಾಣಿಗಳು ಭಯಪಡುವುದಿಲ್ಲವೋ, ಪ್ರಾಣಿಗಳನ್ನು ನೋಡಿ ಯಾರು ಭಯಪಡುವುದಿಲ್ಲವೋ ಅವನು ಬ್ರಹ್ಮಜ್ಞಾನಿ ಎಂದು ಶಾಸ್ತ್ರವು ಹೇಳಿದೆ. ಲೋಕದಲ್ಲಿ ಯಾವ ಪ್ರಾಣಿಯಿಂದಲೂ ನಿನಗೆ ಭಯವಿಲ್ಲ. ಆದರೂ ನಿನ್ನನ್ನು ನೋಡಿ ಯಾವ ಪ್ರಾಣಿಯೂ ಭಯಪಡಬಾರದಲ್ಲವೇ ಎಂದು ಸುದೀರ್ಘವಾಗಿ ಬೋಧಿಸಿದರು. ಜೊತೆಗೆ ದಾಸಬೋಧೆಯಲ್ಲಿನ ಸಾಧಕ ಲಕ್ಷಣಗಳನ್ನು ಎಲ್ಲರಿಗೂ ಬೋಧಿಸಿದರು. ಸಾಧಕ ಲಕ್ಷಣಗಳು: ಪರಮಾತ್ಮನ ದರ್ಶನಕ್ಕಾಗಿ ಜೀವನ ಪೂರ್ತಿ ಪ್ರಯತ್ನಿಸಿಯಾದರೂ ಕೊನೆಗೆ ಗುರಿಯನ್ನು ಸಾಧಿಸಬೇಕು. ಯಾವ ಗುರಿಯನ್ನು ಸಾಧಿಸಲು ಸಾಧಕನು ಮುಂದಾಗಿರುವನೋ ಆ ಮಾರ್ಗದಲ್ಲಿ ಸಾಧನೆಯನ್ನು ತೀವ್ರಗೊಳಿಸಬೇಕು. ಆಲಸ್ಯದಿಂದ ಮಾಡುವ ಸಾಧನೆಯಿಂದ ಸಿದ್ಧಿಯು ಲಭಿಸುವುದಿಲ್ಲ. ದೃಶ್ಯ ಪದಾರ್ಥಗಳನ್ನು ಬಿಟ್ಟರೆ ವಾಸ್ತವದಲ್ಲಿ ಉಳಿಯುವುದು ಆತ್ಮವೇ. ಕಾಣಿಸುತ್ತಿರುವ ವಸ್ತುಗಳು ಅಶಾಶ್ವತವೆಂದು ಧ್ಯಾನದಲ್ಲಿ ವಿಚಾರಿಸಿದರೆ ತಿಳಿದು ಬರುತ್ತದೆ. ಇದನ್ನು ತಿಳಿದು ಸ್ಥಿರಪಡಿಸಿಕೊಂಡರೆ ಮೋಕ್ಷವು ಲಭಿಸುತ್ತದೆ. ಸದ್ಗುರುವಿನ ವಚನಗಳನ್ನು ಹೃದಯದಲ್ಲಿ ಭದ್ರಪಡಿಸಿಕೊಂಡವನೇ ಮೋಕ್ಷಕ್ಕೆ ಅಧಿಕಾರಿಯು. ಮೋಕ್ಷದಲ್ಲಿ ಧ್ಯೇಯ ಧಾರಣೆಗಳು ಸಮಾಪ್ತಿಯಾಗುತ್ತವೆ. ಕಲ್ಪನೆಗಳು ನಿರ್ವಿಕಲ್ಪದಲ್ಲಿ ಲೀನವಾಗುತ್ತವೆ. ಸುಳ್ಳಾದ ಬಂಧಗಳು ಬಿಟ್ಟು ಹೋಗಿರುವ ಕಾರಣ ವಾಸ್ತವವಾಗಿ ಮುಕ್ತ ಸ್ಥಿತಿಯಲ್ಲಿಯೇ ಇರುವೆನೆಂದು ತಿಳಿದು ಬರುತ್ತದೆ. ಇದನ್ನೇ ಸ್ವಸ್ವರೂಪಾನಂದ ಸ್ಥಿತಿ ಎಂದು ಕರೆಯುವರು. ಅಮೃತ ಪಾನವನ್ನು ಮಾಡಿದಂತೆ ಶರೀರವು ಕಾಂತಿಯುತವಾಗುವುದು. ನಂತರ ಸತ್ಪುರುಷರನ್ನು ಕೇಳಿ ತಿಳಿಯಬೇಕಾದ ವಿಷಯವೇನಿರುತ್ತದೆ? ಸಂದೇಹಗಳೇನಿರುತ್ತವೆ? ಹೀಗೆ ಸಮಾಧಾನವೇ ಹೊರತು ಸಂದೇಹಗಳಿಲ್ಲದ ಸ್ಥಿತಿಯನ್ನು ಹೊಂದಿದವನೇ ಮುಕ್ತನೆನ್ನಲ್ಪಡುವನು. ಕೆಲ ಸಾಧು ಲಕ್ಷಣಗಳನ್ನು ಹೇಳುವೆನು ಕೇಳಿರಿ. ಸಿದ್ಧರು, ಸಾಧುಗಳು ಪ್ರತ್ಯಕ್ಷವಾಗಿ ಸತ್ಸ್ವರೂಪಿಗಳಾಗಿರುವರು. ಅಂತಹವರನ್ನೇ ಸಿದ್ಧರೆನ್ನುವರು. ಸಿದ್ಧ ಸ್ವರೂಪದಲ್ಲಿಯೇ ಸಿದ್ಧತ್ವವು ಶೋಭಿಸುವುದು. ಸಿದ್ಧತ್ವ ಲಕ್ಷಣಗಳನ್ನು ಸ್ವಲ್ಪ ವಿವರಿಸುವೆನು. ಸಾಧುವು ನಿರಂತರವಾಗಿ ಸ್ವರೂಪಾನುಸಂಧಾನದಲ್ಲಿ ದೃಷ್ಟಿಯನ್ನಿರಿಸುವನು. ಆತನ ಗುರಿಯು ಜನರ ಗುರಿಗೆ ವಿರುದ್ಧವಾಗಿರುವುದು. ಆದುದರಿಂದ ನಿಜವಾದ ಸಾಧುಗಳು ಹುಚ್ಚರೆನ್ನಿಸಿಕೊಳ್ಳುವರು. ಅದೇ ಅವರಿಗೆ ಆನಂದವು. ಸ್ವಸ್ವರೂಪಾನಂದದಲ್ಲಿ ದೃಷ್ಟಿಯನ್ನಿರಿಸಿದ ಕೂಡಲೇ ಸಂಸಾರ ಚಿಂತೆಯು ನಶಿಸಿ ಹೋಗುವುದು. ಆಧ್ಯಾತ್ಮದಲ್ಲಿ ಮಮಕಾರ ಉಂಟಾಗುವುದು. ಅದೇ ಸಿದ್ಧ ಲಕ್ಷಣವು. ಇದು ಸಾಧನೆಯಿಂದಲೇ ಲಭಿಸುತ್ತದೆ. ಸಿದ್ಧರು ಸಾಧಕರಂತೆಯೇ ಕಾಣಿಸುವರು. ಅವರು ಸಿದ್ಧರೆಂಬ ವಿಷಯವನ್ನು ಬಲ್ಲ ಸಾಧಕರು ಮಾತ್ರವೇ ಗ್ರಹಿಸಬಲ್ಲರು. ಸಂದೇಹರಹಿತ ಸಾಧಕರಾಗಿರುವುದೇ ಸಿದ್ಧತ್ವ ಲಕ್ಷಣವು. ಸ್ವರೂಪದಲ್ಲಿ ವೃತ್ತಿಯನ್ನು ಏಕಾಗ್ರಗೊಳಿಸುವುದರಿಂದ ಮಾನವನು ಸ್ವರೂಪನೇ ಆಗುತ್ತಿರುವನು. ಈ ಸ್ಥಿತಿಯನ್ನು ಹೊಂದಿದ ಮಾನವನು ನಡೆಯುತ್ತಿದ್ದರೂ ಅಚಲನೆ, ಚಂಚಲನಂತಿದ್ದರೂ ನಿಶ್ಚಲನೆ. ದೇಹವು ಚಂಚಲವು, ಆತನು ನಿಶ್ಚಲನು. ಯಾರ ಹೃದಯವು ಭಗವಂತನಲ್ಲಿ ಏಕಾಗ್ರವಾಗಿರುವುದೋ ಆತನೇ ಸಾಧು ಪುರುಷನು. ಹೊರಗೆ ದೇಹಾದಿಗಳು ಹೇಗಿದ್ದರೂ ಸರಿಯೇ, ಅಂತರಂಗವು ಸ್ವಸ್ವರೂಪದಲ್ಲಿಯೇ ಏಕಾಗ್ರವಾಗಿರಬೇಕು. ಈ ಲಕ್ಷಣವು ಯಾರಲ್ಲಿ ಕಾಣಿಸುವುದೋ
ಆತನೇ ಸಾಧುವು. ರಾಜ್ಯವು ಲಭಿಸಿದ ಮೇಲೆ ರಾಜ್ಯ ಕಳೆಯು ಸಹಜವಾಗಿಯೇ ಲಭಿಸುತ್ತದೆ. ಸಿದ್ಧತ್ವವನ್ನು ಹೊಂದಿದವನಿಗೆ ಈ ಲಕ್ಷಣಗಳು ಸಹಜವಾಗಿಯೇ ಬರುತ್ತದೆ. ಅಭ್ಯಾಸದ ಮೂಲಕ ಈ ಲಕ್ಷಣಗಳನ್ನು ಡಾಂಬಿಕನು ಹೊಂದಲಾರನು. ನಿರ್ಗುಣದಲ್ಲಿ ವೃತ್ತಿಯನ್ನಿರಿಸುವುದೇ ಉತ್ತಮ ಅಭ್ಯಾಸ. ಅಂತಹ ಸಾಧು ಸಮಾಗಮವು ಲಭಿಸಿದಾಗ ಆಧ್ಯಾತ್ಮ ನಿರೂಪಣೆಯನ್ನು ಕೇಳಿ ಮನನ ಮಾಡುವುದರಿಂದ ಸ್ವರೂಪ ಸ್ಥಿತಿಯುಂಟಾಗುವುದು. ಸ್ವರೂಪಾಕಾರನಾಗಿ ಉತ್ತಮ ಲಕ್ಷಣಗಳನ್ನು ಅಭ್ಯಸಿಸಬೇಕು. ಸ್ವರೂಪದಲ್ಲಿ ಅನುಸಂಧಾನವನ್ನು ಬಿಟ್ಟರೆ ಸಾಧು ಲಕ್ಷಣಗಳು ದೂರವಾಗುವುವು. ಸಾಧು ಲಕ್ಷಣಗಳನ್ನು ತಿಳಿಯುವುದರಿಂದ ನಿಜವಾದ ಸಾಧುಗಳನ್ನು ಗ್ರಹಿಸಲು ಅನುಕೂಲವಾಗುವುದು. ಇವರಿಗೆ ಕಾಮ್ಯಗಳೆನ್ನುವುದೇ ಇರುವುದಿಲ್ಲ, ಆದುದರಿಂದ ಕೋಪವಿರುವುದಿಲ್ಲ. ಕ್ರೋಧರಹಿತರಾದುದರಿಂದ ಮೋಹ ಶೋಕಗಳು ಮೊದಲೇ ಇರುವುದಿಲ್ಲ. ಅವರು ನಾಶವಂತವಾದ ಪದಾರ್ಥಗಳನ್ನು ಬೇರ್ಪಡಿಸಿ ಶಾಶ್ವತ ಸ್ವರೂಪದಲ್ಲಿ ನೆಲೆಸಿರುವರು. ಎಲ್ಲೆಡೆಯಲ್ಲಿಯೂ ತಾನೇ ಆಗಿರುವಾಗ ಯಾರ ಮೇಲೆ ಕೋಪಿಸಿಕೊಳ್ಳುವನು? ತನ್ನಲ್ಲಿಯೇ ತಾನು ಆನಂದವಾಗಿರುವನು. ಆದುದರಿಂದ ಮದವೆನ್ನುವುದೂ ಇರುವುದಿಲ್ಲ. ಸಾಧುಗಳು ವಾದಗಳಲ್ಲಿ ಪಾಲ್ಗೊಳ್ಳುವುದಿಲ್ಲ, ಮತ್ಸರವನ್ನು ಹೊಂದುವುದಿಲ್ಲ, ನಿರ್ವಿಕಾರರಾಗಿರುವರು. ಎಲ್ಲವೂ ತಾನೇ ಆಗಿರುವಾಗ ಮತ್ಸರವು ಯಾರ ಮೇಲೆ ಇರುವುದು? ಸರ್ವಭೂತಾಂತರಾತ್ಮನಾಗಿ ಪ್ರಕಾಶಿಸುತ್ತಿರುವವನನ್ನು ಮದ ಮತ್ಸರ ಪಿಶಾಚಿಗಳು ಏನು ಮಾಡುವುವು? ಸ್ವಯಂಭೂ ಸ್ವರೂಪನಾದ ಸಾಧುವನ್ನು ದಂಭವು ಪೀಡಿಸುತ್ತದೆಯೇ? ಸಮಸ್ತ ಬ್ರಹ್ಮಾಂಡವು ಸಾಧು ಪುರುಷನಿಗೆ ಗೃಹವಾಗಿರುವುದು. ಸಾಧುವು ಲೋಭರಹಿತನು, ಶೋಕರಹಿತನು. ಆತನ ಮನಸ್ಸು ಸದಾ ಬ್ರಹ್ಮದಲ್ಲಿ ಲೀನವಾಗಿರುವುದರಿಂದ ಮೋಹಾತೀತವಾಗಿರುವುದು. ಆತನು ನಿರ್ಭಯನು. ಎಲ್ಲವೂ ನಾಶವಾಗಿದ್ದರೂ ಸಾಧುವು ಅನಂತ ಸ್ವರೂಪನು. ಆತನು ದ್ವಂದ್ವಗಳನ್ನು ಎಂದೋ ದಾಟಿರುವನು. ಅಭೇದ ದೃಷ್ಟಿಯಿಂದ ದುಃಖವು ಹತ್ತಿರಕ್ಕೆ ಬರುವುದಿಲ್ಲ. ದ್ವೈತವು ಇಲ್ಲದಿರುವುದರಿಂದ ಅವಿವೇಕವೂ ಸುಳಿಯುವುದಿಲ್ಲ. ದೃಶ್ಯರಹಿತ ಸ್ಥಿತಿಯಿಂದ ಸ್ವಾರ್ಥಕ್ಕೆ ಸ್ಥಾನವಿಲ್ಲ. ಆದುದರಿಂದ ಸುಖ ದುಃಖಗಳು, ಶೋಕ ಮೋಹಗಳು, ಶೀತ ಉಷ್ಣಗಳು ಆತನನ್ನು ವಶಪಡಿಸಿಕೊಳ್ಳಲಾರವು. ಪರಮಾರ್ಥದಲ್ಲಿಯೇ ಆಸೆ ಇರುವುದರಿಂದ ದುರಾಸೆಯು ದೂರವಾಗಿರುತ್ತದೆ. ಆದುದರಿಂದ ನಿರಾಸೆಗೆ ಎಡೆಯೇ ಇಲ್ಲ. ಬ್ರಹ್ಮಸ್ವರೂಪ ಸಂಯೋಗದಿಂದ ಸಾಧುವು ಸ್ವತಃ ಬ್ರಹ್ಮಸ್ವರೂಪನೇ. ಆ ಸ್ಥಿತಿಯಲ್ಲಿ ದೇಹ ಚಿಂತನೆ ಇರುವುದಿಲ್ಲ. ಆದುದರಿಂದ ಮುಂಬರುವ ಆಗುಹೋಗುಗಳ ಬಗ್ಗೆ ಚಿಂತೆ ಇರುವುದಿಲ್ಲ. ಈ ಸ್ಥಿತಿಯು ಉಪಾಧಿಯಾದ ದೇಹವಿದ್ದರೂ ಇಲ್ಲದಂತೆಯೇ. ಆದುದರಿಂದ ಅವರು ನಿರುಪಾಧಿಕಾರರೆಂದು ಹೇಳಲ್ಪಟ್ಟಿರುವರು. ಆ ಕಾರಣದಿಂದ ಮಾನ ಅವಮಾನಗಳ ಪ್ರಶ್ನೆಯೇ ಇಲ್ಲ. ಅವುಗಳನ್ನು ಎಂದಿಗೂ ಪರಿಗಣಿಸುವುದಿಲ್ಲ. ಸಾಧುವು ಅಲಕ್ಷ್ಯದಲ್ಲಿ ಲಕ್ಷ್ಯವಿರಿಸಿರುವುದರಿಂದ ಪರಮದಕ್ಷನಾಗಿರುವನು. ಸಾಧುವಿನ ಮುಖ್ಯ ಲಕ್ಷಣವೇನೆಂದರೆ ನಿರಂತರವಾಗಿ ಪರಬ್ರಹ್ಮದಲ್ಲಿ ಲೀನವಾಗಿರುವುದೇ. ಅದನ್ನೇ ಧರ್ಮಗಳೆಲ್ಲದರಲ್ಲಿ ಶ್ರೇಷ್ಠ ಧರ್ಮವೆಂದು ಭಾವಿಸುವನು. ಅದನ್ನು ಸ್ವಧರ್ಮವೆಂದು ಆಧರಿಸುವನು. ಸಾಧು ಸಾಂಗತ್ಯವನ್ನು ಅನುಭವಿಸುವುದರಿಂದ ಸ್ವರೂಪ ಸ್ಥಿತಿಯು ತಾನಾಗಿಯೇ ಬರುತ್ತದೆ. ಸ್ವರೂಪ ಸ್ಥಿತಿಯು ಬರುವುದರಿಂದ ದೇಹದಲ್ಲಿ ಸಾಧು ಲಕ್ಷಣಗಳು ಉಂಟಾಗುತ್ತವೆ. ಆಧ್ಯಾತ್ಮಿಕ ನಿರೂಪಣೆಯ ಶ್ರವಣದಿಂದ ದೇಹದಲ್ಲಿ ಸಾಧು ಲಕ್ಷಣಗಳು ಏರ್ಪಡುತ್ತವೆ. ಆದರೆ ಆ ಲಕ್ಷಣಗಳೊಂದಿಗೆ ತೃಪ್ತಿಯಾಗದೆ ಸ್ವಸ್ವರೂಪಾನುಸಂಧಾನನಾಗಿರಬೇಕಾದುದು ಉತ್ತಮ. ನಿರಂತರವಾಗಿ ಬ್ರಹ್ಮಸ್ವರೂಪದಲ್ಲಿರುವುದರಿಂದ ಸ್ವತಃ ಬ್ರಹ್ಮಸ್ವರೂಪನಾಗುವನು. ಸ್ವರೂಪಾನುಸಂಧಾನದಿಂದ ಅವಗುಣಗಳು ಬಿಟ್ಟು ಹೋಗುತ್ತವೆ. ಸಮಸ್ತ ಸೃಷ್ಟಿಯಲ್ಲಿಯೂ ಅನುಭವಗಳು ಬೇರೆ ಬೇರೆಯಾಗಿವೆ. ಇದೇ ಸಾಧುಜನ ಸಾಂಗತ್ಯದ ಮಹತ್ವ. ಅಯಸ್ಕಾಂತವು ಕಬ್ಬಿಣವನ್ನು ಅಯಸ್ಕಾಂತವನ್ನಾಗಿ ಮಾರ್ಪಡಿಸಬಲ್ಲದು. ಆದರೆ ಅದು ಮತ್ತೊಂದು ಕಬ್ಬಿಣವನ್ನು
ಅಯಸ್ಕಾಂತವನ್ನಾಗಿ ಮಾಡಲಾರದು. ಸ್ಪರ್ಶವೇದಿಯು ಯಾವ ಲೋಹವನ್ನಾದರೂ ಬಂಗಾರವನ್ನಾಗಿ ಮಾಡಬಲ್ಲದು, ಆದರೆ ಅದನ್ನು ಸ್ಪರ್ಶವೇದಿಯನ್ನಾಗಿ ಮಾಡಲಾರದು. ಸದ್ಗುರುವು ಸಾಧುವು ತನ್ನ ಶಿಷ್ಯನನ್ನು ತನ್ನಷ್ಟವನನ್ನಾಗಿ ಮಾಡಬಲ್ಲರು. ಇದಕ್ಕೆ ಭ್ರಮರ ಕೀಟಕ ನ್ಯಾಯವೇ ಉದಾಹರಣೆಯು. ಭ್ರಮರವು ಮೊದಲು ಗೂಡನ್ನು ಕಟ್ಟಿ ಅದರಲ್ಲಿ ಯಾವುದೋ ಒಂದು ಕೀಟವನ್ನು ತಂದಿಟ್ಟು ಗೂಡನ್ನು ಪೂರ್ತಿಯಾಗಿ ಮುಚ್ಚಿಬಿಡುತ್ತದೆ. ನಂತರ ನಿರ್ದಿಷ್ಟ ಕಾಲ ಝೇಂಕಾರವನ್ನು ಮಾಡುತ್ತಾ ಆ ಗೂಡಿನ ಸುತ್ತಲೂ ತಿರುಗಿ ಹೊರಟು ಹೋಗುತ್ತದೆ. ಆದರೆ ಗೂಡಿನಲ್ಲಿರುವ ಕೀಟವು ಆ ಝೇಂಕಾರವನ್ನು ಕೇಳುತ್ತಾ ಆ ಭ್ರಮರವು ಬಂದು ಎಲ್ಲಿ ಚುಚ್ಚುವುದೋ ಎಂಬ ಭಯದಿಂದ ತದೇಕವಾಗಿ ಧ್ಯಾನಿಸುವುದರಿಂದ ಅದು ಆ ಭ್ರಮರದ ರೂಪವನ್ನು ಪಡೆಯುತ್ತದೆ. ಆ ರೂಪವನ್ನು ಪಡೆದ ನಂತರ ತನ್ನ ಮುಳ್ಳಿನಿಂದಲೇ ಆ ಗೂಡನ್ನು ಭೇದಿಸಿಕೊಂಡು ಹೊರಬರುತ್ತದೆ. ಮತ್ತೆ ಅದೇ ರೀತಿಯಾಗಿ ಝೇಂಕಾರವನ್ನು ಮಾಡುತ್ತಾ ತನ್ನ ವಂಶಾಭಿವೃದ್ಧಿಯನ್ನು ಹಾಗೆಯೇ ಮುಂದುವರಿಸುತ್ತದೆ. ನಿರಂತರ ಗುರುಧ್ಯಾನದಿಂದ ಶಿಷ್ಯನು ಗುರುರೂಪನೇ ಆಗುವನೆಂದು ಈ ಸಿದ್ಧಾಂತವು ಸ್ಪಷ್ಟಪಡಿಸುತ್ತದೆ. ಆಗ ರಂಗನಾಥರು ಗುರುಗಳ ಆಜ್ಞೆಯೇನೆಂದು ನನಗೆ ಅರ್ಥವಾಯಿತು. ಈ ಕ್ಷಣದಲ್ಲಿಯೇ ಈ ಆಯುಧಗಳೆಲ್ಲವನ್ನು ತಮ್ಮ ಪಾದಗಳ ಬಳಿ ವಿಸರ್ಜಿಸುತ್ತಿದ್ದೇನೆ ಎಂದು ಎಲ್ಲವನ್ನೂ ಅವರ ಮುಂದಿಟ್ಟು ನಮಸ್ಕರಿಸಿದರು. ಶ್ರೀ ಸಮರ್ಥರು, ಭಲೆ ರಂಗೋಬಾ ಭಲೆ, ಈಗ ನನ್ನ ಶಿಷ್ಯನೆನಿಸಿಕೊಂಡೇ ಎಂದರು. ಮತ್ತೆ ಗುರುಗಳೇ, ಕುದುರೆಯನ್ನು ಮಾತ್ರ ಇಟ್ಟುಕೋ, ನಿನಗೆ ಸೇವೆಯನ್ನು ಮಾಡುತ್ತೇನೆ ಎನ್ನುತ್ತಿದೆ ಎಂದರು. ಎಲ್ಲರೂ ಆನಂದವಾಗಿ ಊಟ ಮಾಡಿದ ಮೇಲೆ ಶ್ರೀ ಸಮರ್ಥರು ರಂಗನಾಥರ ಕುದುರೆಯನ್ನೇರಿ ಇಬ್ಬರು ಕಹ್ವಾಡ್ಗೆ ಹೋದರು. ಅಲ್ಲಿ ಪುಣ್ಯತಿಥಿಯನ್ನು ಚೆನ್ನಾಗಿ ಪೂರ್ತಿಗೊಳಿಸಿ ಚಾಪಾಳ್ ಮಠವನ್ನು ಸೇರಿಕೊಂಡರು. ಮಠದ ನಿರ್ವಹಣೆಗೆ ಶಿವಾಜಿಯ ಸೇವೆ. ಶ್ರೀ ನಿತ್ಯಾನಂದರು ಮತ್ತೆ ಶ್ರೀ ಸಮರ್ಥರ ವೃತ್ತಾಂತವನ್ನು ಹೇಳತೊಡಗಿದರು. ಆಶ್ವಯುಜ ಶುದ್ಧ ಪಾಡ್ಯಮಿಯಂತೆ ಚಾಪಾಳ್ ಮಠಕ್ಕೆ ಶಿವಾಜಿಯವರು ಬಂದು ಶ್ರೀ ಸಮರ್ಥರಿಗೆ ಪಾದಾಭಿವಂದನೆಯನ್ನು ಮಾಡಿ ನಿಂತುಕೊಂಡರು. ಗುರುಗಳು ಮಹದಾನಂದದಿಂದ, ಉದ್ಧವ, ಅಕ್ಕಾಬಾಯಿ, ನೋಡಿರಿ, ನಮ್ಮ ಶಿವಾಜಿ ಬಂದಿರುವನು ಎಂದು ಕರೆದರು. ನಂತರ ರಾಜರಿಗೆ ಉಚಿತಾಸನವನ್ನು ಕೊಟ್ಟರು. ಇಂದು ಶಿವಾಜಿಯನ್ನು ನೋಡಿದಾಗ ಭವಾನಿ ಮಾತೆಯನ್ನು ನೋಡಿದಷ್ಟು ಸಂತೋಷವಾಯಿತು ಎಂದರು. ಶಿವಾಜಿಯವರು ದೇವಿ ನವರಾತ್ರಿಗಳಲ್ಲಿ ದೇವಿಯ ರೂಪವಾದ ಸದ್ಗುರುವನ್ನು ದರ್ಶಿಸಿಕೊಳ್ಳಬೇಕೆಂದು ಬಂದಿರುವೆನು ಎಂದರು. ಎಲ್ಲರೂ ಮುಸಿ ಮುಸಿ ನಕ್ಕರು. ಅವರಿಬ್ಬರು ಒಬ್ಬರಿಗೊಬ್ಬರು ದೇವಿ ಸ್ವರೂಪರೇ ಎಂದುಕೊಂಡರು. ಶಿವಾಜಿಯವರು ಪನ್ಹಾಳ್ಗೆ ಹೋಗುತ್ತಾ ಅಲ್ಲಿಗೆ ಬಂದೆನೆಂದು ತಿಳಿಸಿದರು. ಗುರುಗಳು ಅಲ್ಲೇನು ಅಂತಹ ಒತ್ತಡದ ಕೆಲಸವಿಲ್ಲದಿದ್ದರೆ ವಿಜಯದಶಮಿಯವರೆಗೆ ಈ 10 ದಿನಗಳು ಇಲ್ಲಿಯೇ ಇದ್ದರೆ ನನಗೆ ಬಹಳ ಸಂತೋಷವಾಗುತ್ತದೆ ಎಂದರು. ಶಿವಾಜಿಯವರು ನಿರಂತರವಾಗಿ ಗುರು ಸನ್ನಿಧಿಯನ್ನೇ ಬಯಸುವವರು. ಗುರುಗಳೇ ಹೋಗು ಹೋಗು ಎಂದು ಕಳುಹಿಸುತ್ತಿದ್ದರು. ಆದರೆ ಈಗ 10 ದಿನಗಳು ಇರಬೇಕೆಂದು ಹೇಳಿದಾಗ ಅವರ ಸಂತೋಷಕ್ಕೆ ಪಾರವೇ ಇಲ್ಲ. ಶಿವಾಜಿಯವರು ಅಂತಹ ಒತ್ತಡವೇನೂ ಇಲ್ಲ. ಆದರೂ ಗುರುದೇವರ ಕೆಲಸಕ್ಕಿಂತ ಮಿಗಿಲಾದ ಕೆಲಸ ಬೇರೇನಿದೆ? ನಿಮ್ಮ ದಯೆಯಿದ್ದರೆ ಎಂತಹ ಸಮಸ್ಯೆ ಬಂದರೂ ನಿಂತು ಹೋಗಬಲ್ಲದು. ಪ್ರಶಾಂತವಾಗಿ ತಮ್ಮ ಸನ್ನಿಧಿಯಲ್ಲಿ ಇರಬೇಕೆನ್ನುವುದೇ ನನ್ನ ಬಯಕೆ ಎಂದರು. ಆ 10 ದಿನಗಳು ಶರನ್ನವರಾತ್ರಿಗಳಲ್ಲಿ ಉದ್ಧವ ಸ್ವಾಮಿಯೊಂದಿಗೆ ಕೀರ್ತನೆಗಳನ್ನು ಮಾಡಿಸಿದರು. ಗುರುಗಳು ಬಹಳ ಚೆನ್ನಾಗಿ ನಡೆಸಿದರು. ಆ ಸಮಯದಲ್ಲಿಯೇ ಗುರುಗಳೊಂದಿಗೆ ಮಠದ ನಿರ್ವಹಣೆಯ ವಿಷಯಗಳನ್ನು ಚರ್ಚಿಸಿ ಅನೇಕ ಪ್ರತ್ಯೇಕವಾದ ಸೇವಾ ಭಾಗ್ಯವನ್ನು ಅನುಗ್ರಹಿಸಬೇಕೆಂದು ಕೋರಿದರು. ಆಗಲೇ ಜಾಂಗ್ರಾಮದಲ್ಲಿಯೂ ಮಠವನ್ನು ಸ್ಥಾಪಿಸಿ ಶ್ರೇಷ್ಠರ ಹೆಸರಿನಲ್ಲಿ ಅದು ಚೆನ್ನಾಗಿ ನಡೆಯಬೇಕೆಂಬ ಕೋರಿಕೆಯನ್ನು ವ್ಯಕ್ತಪಡಿಸಿದರು. ಅದಕ್ಕಾಗಿ
ಕೆಲ ಎಕರೆಗಳಷ್ಟು ಭೂಮಿಯನ್ನು, ತೋಟಗಳನ್ನು ಬರೆದುಕೊಡಬಲ್ಲೆನೆಂದು ಹೇಳಿದರು. ಆಗ ಗುರುಗಳು, ಮಗು ಶಿವಾಬಾ, ಈಗೇನು ಕೊರತೆಯಿದೆ, ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿವೆ ಎಂದರು. ಅದಕ್ಕೆ ಖಿನ್ನನಾಗಿ, ನಿಮ್ಮ ಶಿಷ್ಯನಿಗಿಷ್ಟು ರಾಜ್ಯವಿದ್ದು ಏನು ಸಾರ್ಥಕವಾಯಿತು? ಇದನ್ನು ಸದ್ವಿನಿಯೋಗಪಡಿಸಲು ತಾವು ಒಪ್ಪುವುದಿಲ್ಲ. ನನಗೆ ಆ ಭಾಗ್ಯವಿಲ್ಲವೇ ಎಂದರು. ಕೊನೆಗೆ ಗುರುಗಳು, ಸರಿ, ನಿನ್ನ ಇಷ್ಟ ಪ್ರಕಾರವೇ ಆಗಲಿ ಎಂದರು. ಶಿವಾಜಿಯವರು ಜಾಂಬ್ ಮಠಕ್ಕೆ 33 ಗ್ರಾಮಗಳನ್ನು ಬಹುಮಾನವಾಗಿ ಬರೆದು 120 ಖಂಡುಗ ಧಾನ್ಯವನ್ನು ನಿರ್ಣಯಿಸಿ ದಾನ ಪತ್ರವನ್ನು ಬರೆದುಕೊಟ್ಟರು. ಶಿವಾಜಿಯವರು ಅಲ್ಲಿರುವಾಗಲೇ ತಂಜಾವೂರಿನಿಂದ ವೆಂಕೋಜಿ ಮಹಾರಾಜರ ಪತ್ರವನ್ನು ತೆಗೆದುಕೊಂಡು ಒಬ್ಬನು ಬಂದನು. ಆ ಪತ್ರವನ್ನು ಓದಿ ಸಂತೋಷದಿಂದ ಶಿವಾಜಿಯವರಿಗೆ ಕೊಟ್ಟರು. ಅದರಲ್ಲಿ ವೆಂಕೋಜಿಯವರು ಗುರುಗಳ ದರ್ಶನವಿಲ್ಲದೆ 2 ವರ್ಷಗಳಾದವು. ಇಲ್ಲಿ ಮಠದ ನಿರ್ವಾಹಕರಾದ ಭೀಕಾಜಿ ಮಹಾರಾಜ್ ಮತ್ತು ಮೌನಿಬುವ ಎಲ್ಲರೂ ಯಾವಾಗಲೂ ತಮ್ಮ ಸನ್ನಿಧಿಗಾಗಿ ಹಾತೊರೆಯುತ್ತಿದ್ದೆವು. ತಪ್ಪದೆ ತಾವು ಬರಬೇಕು ಎಂದು ಬರೆದಿದ್ದರು. ಶಿವಾಜಿಯವರು ನೋಡಿ, ಗುರುಗಳು ಯಾವಾಗ ಪ್ರಯಾಣವಾಗುವರೆಂದು ತಿಳಿಸಿದರೆ ಪ್ರಯಾಣಕ್ಕೆ ಬೇಕಾದ ಏರ್ಪಾಡುಗಳನ್ನು, ದಾರಿಯಲ್ಲಿ ವಸತಿಯನ್ನು ಮಾಡಿಸಬಲ್ಲೆ ಎಂದರು. ನಂತರ ಕೆಲ ಶಿಷ್ಯರ ಜೊತೆಯಲ್ಲಿ ಗುರುಗಳು ಹೊರಟರು. ಶಿವಾಜಿಯವರು ಕೆಲ ಸೇವಕರನ್ನು ಕೊಟ್ಟು ಕಳುಹಿಸಿದರು. ಅವರು ತಂಜಾವೂರ್ ಸಮೀಪದಲ್ಲಿರುವ ಮನ್ನಾರ್ ಗುಡಿಯನ್ನು ಸೇರುವ ವೇಳೆಗೆ ದೂತರ ಮೂಲಕ ಅವರ ಆಗಮನವನ್ನು ತಿಳಿದುಕೊಂಡ ವೆಂಕೋಜಿಯವರು ತಮ್ಮ ಪರಿವಾರದೊಂದಿಗೆ ಎದುರಿಗೆ ಬಂದು ಸಕಲ ರಾಜ ಮರ್ಯಾದೆಗಳೊಂದಿಗೆ ಸ್ವಾಗತಿಸಿ ಕರೆದುಕೊಂಡು ಹೋಗಿ ನಗರೋತ್ಸವವನ್ನು ಮಾಡಿಸಿದರು. ಗುರುಗಳು ರಾಜಮಂದಿರದಲ್ಲದೆ ಮಠದಲ್ಲಿಯೇ ಉಳಿದುಕೊಂಡು ಅಲ್ಲಿದ್ದ ಶಿಷ್ಯರನ್ನು ಸಂತೋಷಪಡಿಸಿದರು. ಪ್ರತಿದಿನ ಸಭೆಗೆ ಸ್ವಾಗತಿಸಿದಾಗ ಬಂದು ಉಚಿತಾಸನದಲ್ಲಿ ಕುಳಿತುಕೊಳ್ಳುತ್ತಿದ್ದರು. ರಾಜಗುರು ಅಯ್ಯಪ್ಪ ದೀಕ್ಷಿತರು ಮೊದಲಾದ ಪಂಡಿತರೊಂದಿಗೆ ಸಭೆಯು ತುಂಬಿದ್ದು ಗುರುಗಳ ಬೋಧೆಯನ್ನು ಕೇಳಲು ಉತ್ಸಾಹ ಪಡುತ್ತಿದ್ದರು. ಬೋಧೆ. ಶ್ರೋತರೆ, ಈ ಶರೀರವು ಕ್ಷಣಭಂಗುರವಾದುದು. ಪ್ರಾಪಂಚಿಕ ಸುಖಗಳು ಅಶಾಶ್ವತಗಳೇ. ಅದು ನಿನ್ನನ್ನು ಬಿಟ್ಟು ಬಿಡಬಹುದು ಅಥವಾ ನೀನು ಅದನ್ನು ಬಿಟ್ಟು ಬಿಡಬಹುದು. ಇದರಲ್ಲಿ ನಿನ್ನದು ನನ್ನದು ಎನ್ನುವುದು ಯಾವುದೂ ನಿನ್ನದಲ್ಲ. ಒಂದು ಕ್ಷಣವು ನಿನ್ನದಾಗಿರುವುದು, ಮರುಕ್ಷಣವು ಬೇರೆಯವರದಾಗುತ್ತದೆ. ನೀನೆಷ್ಟು ಸಂಪಾದಿಸಿದರೂ ಜೊತೆಯಲ್ಲಿ ಹುಲ್ಲುಕಡ್ಡಿಯನ್ನು ಕೊಂಡು ಹೋಗಲಾರೆ. ಬೊಗಸೆ ಊಟವನ್ನು ಕೊಡುವವನಿಗೆ, ದಿನವೆಲ್ಲವೂ ದುಡಿಯಲು ಸಿದ್ಧವಾಗಿರುವ ನಿನಗೆ, ಮೋಕ್ಷ ದ್ವಾರವಾದ ಈ ಮಾನವ ಜನ್ಮವನ್ನು ಕೊಟ್ಟ ಆ ಪರಮಾತ್ಮನಿಗೆ ಎಷ್ಟು ಮಾಡಿದರೂ ಋಣವು ತೀರುತ್ತದೆ. ನಿನ್ನ ಜೀವನವನ್ನು ಮಾನವರಿಗಾಗಿ ಒತ್ತೆ ಇಡದೆ ಯೋಗ್ಯನಾದ ನರದೇಹ ಪ್ರದಾತನಾದ ಆ ಭಗವಂತನನ್ನು ಮರೆಯದೇ ಭಜಿಸು. ಜೀವನಕ್ಕಾಗಿ ಕಾಯಕಷ್ಟವನ್ನ ಮಾಡುವುದು ತಪ್ಪಲ್ಲ. ಮಿತಿಯಿಲ್ಲದ ಧನಾರ್ಜನೆಯ ಆಸೆಯಿಂದ ನಿನಗೆ ಶಾಂತಿಯಿಲ್ಲದಂತಾಗುತ್ತದೆ. ಭಕ್ತಿಯು ನಿನ್ನ ಹತ್ತಿರಕ್ಕೆ ಬಾರದು. ಭಗವಂತನು ಅದಕ್ಕಿಂತಲೂ ದೂರಾಗುವನು. ಹಗಲಿರುಳು ತನ್ನ ಮಕ್ಕಳ ಒಳಿತಿಗಾಗಿ ಯೋಚಿಸುವ ಭಗವಂತನು ಸಕಾಲದಲ್ಲಿ ಮಳೆಗರೆಯುವನು. ಭೂಮಿಯು ಸಸ್ಯ ಶ್ಯಾಮಲವಾಗಿ ಬೆಳೆಯನ್ನು ಕೊಡುತ್ತದೆ. ಸೂರ್ಯನು ಕ್ರಮವಾಗಿ ಪ್ರಕಾಶಿಸುವನು. ಸಮಸ್ತ ದೃಷ್ಟಿಯನ್ನು ಭಗವಂತನು ತನ್ನ ಮಹತ್ತತ್ವದಿಂದಲೇ ನಡೆಸುತ್ತಿರುವನು. ದೇವದೇವನ ಪ್ರತಾಪದ ಮುಂದೆ ನಿನ್ನ ಪ್ರತಾಪವೆಂತಹುದು ಎಂದು ಪ್ರಶ್ನಿಸಿಕೊ. ನಿನ್ನ ಶರೀರದ ಭಾಗಗಳೆಲ್ಲವೂ ನಿನ್ನ ಅಧೀನದಲ್ಲಿವೆಯೇ ಎಂದು ಪ್ರಶ್ನಿಸಿಕೊ. ಕೈಕಾಲುಗಳು, ಕಣ್ಣು ರೆಪ್ಪೆಗಳು, ತುಟಿಗಳು ಇಷ್ಟು ಮಾತ್ರವನ್ನೇ ನೀನಾಡಿಸಬಲ್ಲೆ. ಉಳಿದ ಅವಯವಗಳೆಲ್ಲವೂ ಭಗವಂತನ ಚೈತನ್ಯದಿಂದಲೇ ಆಡುತ್ತವೆ. ನಿನ್ನ ಒಳಗಿನ ಅವಯವಗಳ ಮೇಲೆ ನಿನಗೆ ಎಂತಹ ಅಧಿಕಾರವೂ ಇಲ್ಲ. ಆದುದರಿಂದ ಇಷ್ಟು ಅಲ್ಪ ಸಾಮರ್ಥ್ಯಕ್ಕೆ ನಿನಗಿಷ್ಟು ಅಹಂಕಾರವು
ಸರಿಯೇ ಎಂದು ಯೋಚಿಸಿಕೊ. ನಿನ್ನ ಸ್ಥಿತಿಯೇನೋ, ಭಗವಂತನ ಸಾಮರ್ಥ್ಯವೇನೋ ನಿನಗೆ ಅರ್ಥವಾಗುತ್ತದೆ. ಅದು ತಿಳಿದ ಕ್ಷಣದಿಂದ ನಿನಗೆ ಸಂಸಾರ ವಿಷಯಗಳು ಬಂಧಗಳಾಗುವುದಿಲ್ಲ. ಇದೆಲ್ಲವೂ ಭಗವಂತನ ಕೃಪೆಯಿಂದಲೇ ನಡೆಯುತ್ತಿವೆ ಎಂದು ಮನದಟ್ಟಾಗಿ ನೀನು ಭಗವಂತನಲ್ಲಿ ಅನುರಕ್ತನಾಗಿ ಇತರ ವಿಷಯಗಳಲ್ಲಿ ವಿರಕ್ತನಾಗಬಲ್ಲೆ. ಆದುದರಿಂದಲೇ ಮೊದಲು ವಿವೇಕವು, ನಂತರ ವಿಚಾರಣೆಯಿಂದ ವೈರಾಗ್ಯವು ಉಂಟಾಗುತ್ತದೆ. ಈ ವಿಧವಾಗಿ ವಿರಾಗಿಯಾದಾಗ ಸುಖ ದುಃಖಗಳ ತತ್ವವು ತಿಳಿಯುತ್ತದೆ. ಅವು ಬಂದರೂ ಕ್ಷಣಕಾಲವೇ ಇರುತ್ತದೆ ಎಂದು, ಸ್ಥಿರವಲ್ಲವೆಂದೂ ತಿಳಿಯಬಲ್ಲೆ. ನಿನ್ನನ್ನು ನೀನು ಉದ್ಧರಿಸಿಕೊಳ್ಳಬೇಕೇ ಹೊರತು ಈ ಪ್ರಪಂಚದಲ್ಲಿ ಎಂತಹ ಉತ್ತಮ ಗುರುವಾದರೂ ಮಾರ್ಗದರ್ಶನವನ್ನು ಮಾಡಬಲ್ಲರೇ ವಿನಃ ಆ ಮಾರ್ಗದಲ್ಲಿ ಪಯಣಿಸಿ ಗುರಿಯನ್ನು ಸೇರಬೇಕಾದವನು ನೀನೆ. ಜೀವಿಯೇ ಈ ರಹಸ್ಯವನ್ನು ಭಗವಂತನಾದ ಶ್ರೀಕೃಷ್ಣನು ಸ್ಪಷ್ಟವಾಗಿ ಅರ್ಜುನನಿಗೆ ಬೋಧಿಸಿರುವನು. ಎಷ್ಟೋ ಮಂದಿ ಯೋಗಿಗಳು ಈ ಮಾರ್ಗದಲ್ಲಿ ನಡೆದು ಎಲ್ಲರಿಗೂ ಆದರ್ಶ ಮೂರ್ತಿಗಳಾಗಿ ಪಾವನರಾದರು. ಅವರೇ ಮುಕ್ತಾತ್ಮರು. ಅವರ ಬೆಂಬಲವು ಆ ಮಾರ್ಗಗಾಮಿಗಳಾಗಿ ನಿರಂತರವಾಗಿ ಲಭಿಸುತ್ತದೆ. ಆದುದರಿಂದ ಮಾನವ ದೇಹದ ಪ್ರಯೋಜನವನ್ನು ಪಡೆದು ಪುನೀತರಾಗಿರಿ ಎಂದು ಬೋಧಿಸಿದರು. ಸಾಧು ಸಮಾಗಮವು ಇದಕ್ಕೆ ದಾರಿಯು. ಒಂದು ದಿನ ಶ್ರೀ ಸಮರ್ಥರು ವೆಂಕೋಜಿಯವರೊಂದಿಗೆ ಈ ನಗರವು ವಿಗ್ರಹಗಳ ತಯಾರಿಕೆಗೆ ಪ್ರಸಿದ್ಧಿಯಲ್ಲವೇ, ಒಳ್ಳೆಯ ಕೆಲಸಗಾರನನ್ನು ಕರೆಯಿಸಲು ಬಯಸಿದರು. ಅದಕ್ಕೆ ಅಪ್ಪಯ್ಯ ದೀಕ್ಷಿತರು, ನಿಜವೇ ಸ್ವಾಮಿ, ಆದರೆ ನುರಿತ ಕೆಲಸಗಾರನು ಈಗ ಉಪಯೋಗಕ್ಕೆ ಬರುವವನಲ್ಲ ಎಂದರು. ಏಕೆಂದು ಗುರುಗಳು ಕೇಳಿದಾಗ ಈಗ ಆತನು ಕುರುಡನಾಗಿರುವನು ಎಂದು ಹೇಳಿದರು. ಆದರೂ ಪರವಾಗಿಲ್ಲ, ಕರೆಯಿಸಿರೆಂದು ಹೇಳಿದರು. ಭಟರು ಆತನನ್ನು ಕರೆತಂದರು. ಆತನು ಬಂದು ಗುರುಗಳಿಗೆ ಪಾದಾಭಿವಂದನೆಯನ್ನು ಮಾಡಿ, ಪ್ರಭುಗಳೇ, ತಾವು ದಯೆ ತೋರಿದರೆ ನನಗೆ ದೃಷ್ಟಿಯು ಬರುತ್ತದೆ. ಈ ದುರಾವಸ್ಥೆಯಿಂದ ನನ್ನನ್ನುದ್ಧರಿಸುವ ಸದ್ಗುರುದೇವರು ತಾವು ಎಂದು ಕಣ್ಣೀರು ಹಾಕುತ್ತಾ ಅಳತೊಡಗಿದನು. ಗುರುದೇವರು, ಏನಪ್ಪ, ನಿನಗೆ ಶ್ರೀರಾಮನ ಕೃಪೆಯಿಂದ ದೃಷ್ಟಿಯು ಬಂದರೆ ಸುಂದರವಾದ ವಿಗ್ರಹವನ್ನು ತಯಾರು ಮಾಡಬಲ್ಲೆಯಾ ಎಂದು ಕೇಳಿದರು. ತಮ್ಮ ದಯೆ ತಂದೆ, ನನ್ನ ಭಾಗ್ಯ ದೇವತೆಯ ರೂಪದಲ್ಲಿ ತಾವು ಬಂದು ಕೋರುತ್ತಿರುವಿರಿ. ನನಗೆ ಆ ಯೋಗ್ಯತೆಯನ್ನು ತಾವೇ ಪ್ರಸಾದಿಸಬೇಕು ಎಂದು ಪ್ರಾರ್ಥಿಸಿದನು. ಗುರುಗಳಿಗೆ ಕರುಣೆಯು ಉಕ್ಕಿ ಹರಿಯಿತು. ಜಯ ಜಯ ರಘುವೀರ ಸಮರ್ಥ ಎನ್ನುತ್ತಾ ಜಪಮಾಲೆಯಿಂದ ಆತನ ಕಣ್ಣುಗಳನ್ನು ಮುಟ್ಟಿದರು. ಮೊಟ್ಟ ಮೊದಲಿಗೆ ಆತನಿಗೆ ಶ್ರೀ ಸಮರ್ಥರ ದರ್ಶನವಾಯಿತು. ಪುಳಕಿತವಾದ ಶರೀರದಿಂದ ಮತ್ತೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು. ಗುರುಗಳು ಆತನ ತಲೆಯ ಮೇಲೆ ಕೈಯಿಟ್ಟು ಹರಸಿದರು. ಆ ಕಳಾಶಾಲಿಯು ಕೈಜೋಡಿಸಿಕೊಂಡು, ಸ್ವಾಮಿ, ನನ್ನದೊಂದು ಮನವಿ. ಮೊದಲು ನಾನು ತಯಾರಿಸುವ ವಿಗ್ರಹಗಳ ನಮೂನೆಯನ್ನು ಮೇಣದಿಂದ ತಯಾರಿಸಿ ತೋರಿಸುವೆನು. ತಾವು ನೋಡಿ ಒಪ್ಪಿಕೊಂಡರೆ ಪಂಚಲೋಹಗಳಿಂದ ತಯಾರಿಸಿ ಕೊಡುವೆನು. ಇನ್ನೊಂದು ಬಯಕೆ, ಸ್ವಾಮಿಯವರ ಕೃಪೆಯಿಂದ ಹೊಂದಿದ ಈ ಕಣ್ಣುಗಳು ತಮ್ಮ ದರ್ಶನವನ್ನು ಮಾಡಿಕೊಂಡಿವೆ. ಸ್ವಾಮಿ ಕಾರ್ಯವು ಪೂರ್ತಿಯಾದ ನಂತರ ಈ ಪಾಪಲೋಕವನ್ನು ನೋಡದಂತೆ ದೃಷ್ಟಿಯು ಹೋಗಬೇಕೆಂದು ಕೋರಿದನು. ಸರಿ ಎಂದು ಆತನ ಕೋರಿಕೆಯಲ್ಲಿನ ವಿಶೇಷತೆಯನ್ನು ಮೆಚ್ಚಿಕೊಂಡರು. ಆತನಿಂದ ಮೊದಲು ನಮೂನೆಗಳನ್ನು ಮಾಡಿಸಿ ಸರಿಪಡಿಸಿಕೊಡುವವರೆಗೆ ಗುರುಗಳು ತಂಜಾವೂರಿನಲ್ಲಿಯೇ ಇದ್ದುದರಿಂದ ವೆಂಕೋಜಿ ರಾಜ ಮೊದಲಾದವರಿಗೆ ಬಹಳ ಸಂತೋಷವಾಯಿತು. ಹನುಮಂತ, ಸೀತಾ, ರಾಮ, ಲಕ್ಷ್ಮಣ ಮೂರ್ತಿಗಳ ತಯಾರಿಗೆ ಆಜ್ಞಾಪಿಸಿ ಆ ವಿಗ್ರಹಗಳು ಸಿದ್ಧವಾದ ನಂತರ ತಮ್ಮ ಬಳಿಗೆ ಕಳುಹಿಸಲು ವೆಂಕೋಜಿ ರಾಜನಿಗೆ ಆದೇಶಿಸಿ, ಗುರುಗಳು ಶಿಷ್ಯರೊಂದಿಗೆ, ಭಕ್ತರೊಂದಿಗೆ, ರಾಜಭಟರೊಂದಿಗೆ ಹಿಂತಿರುಗಿ ಚಾಪಾಳ್ ಮಠವನ್ನು ಸೇರಿದರು.
ಮಾಹುಳಿ ಸಂಗಮದಲ್ಲಿ ಬ್ರಾಹ್ಮಣರಿಗೆ ಕಲ್ಲುಗಳ ಬಹುಮಾನ. ವಿದ್ಯಾಸಾಗರನೇ, ಮಹಾತ್ಮರ ಜೀವನವೆಲ್ಲವೂ ಲೀಲಾಮಯವೇ. ಸಾಮಾನ್ಯವಾಗಿ ಪ್ರತಿ ವ್ಯಕ್ತಿಯು ಭಗವಂತನ ಲೀಲೆಗಳಲ್ಲಿನ ಒಂದು ಭಾಗವಾಗಿಯೇ ಜನ್ಮವೆತ್ತುವನು. ಆದರೆ ತಾನು ಕರ್ಮಜೀವಿ ಎಂದು ಭಾವಿಸಿ ಪೂರ್ವ ಕರ್ಮಗಳನ್ನು ಅನುಭವಿಸುತ್ತಾ ಮತ್ತೆ ಅನೇಕ ಕರ್ಮಗಳನ್ನು ಆಚರಿಸುತ್ತಾ ಜೀವನವನ್ನು ಲೀಲೆಯೆಂದು ಭಾವಿಸನು. ಆದುದರಿಂದಲೇ ಕರ್ಮಗಳೆಲ್ಲಕ್ಕೂ ತಾನು ಕರ್ತನಾಗಿರುತ್ತಾ ಅವುಗಳ ಫಲವನ್ನು ಭೋಗಿಸುತ್ತಿರುವನು. ಸುಖವನ್ನಾಗಲಿ ದುಃಖವನ್ನಾಗಲಿ ಅನುಭವಿಸುವುದು ನಡೆಯುತ್ತಿರುತ್ತದೆ. ಅನುಭವಗಳು ಈ ಎರಡೇ. ಇವುಗಳನ್ನೇ ಶುಭ ಅಶುಭ ಫಲಗಳೆಂದು ಕರೆಯಲ್ಪಟ್ಟಿವೆ. ಈ ವಿಧವಾದ ಕರ್ಮಗಳನ್ನು ನಿರ್ಮೂಲಿಸಿಕೊಂಡವರು ಮಹಾತ್ಮರೆನಿಸಿಕೊಳ್ಳುವರು. ಅವರ ದೃಷ್ಟಿಯಲ್ಲಿ ಸುಖ ದುಃಖಗಳೆರಡೂ ಸಮವೇ. ಆದುದರಿಂದ ಇದೆಲ್ಲವೂ ಭಗವಂತನ ಲೀಲೆಯೆಂದು ನೋಡುತ್ತಿರುತ್ತಾರೆ. ಅಂದರೆ ಭಗವಂತನು ಹೇಗಿರುವನೋ ಹಾಗಿರುತ್ತಾರೆ. ಭಗವಂತನು ಭೂಮಿಯ ಮೇಲೆ ಎಲ್ಲರಿಗೂ ಕಾಣಿಸುವುದಿಲ್ಲ. ಆದರೂ ಮಹಾತ್ಮರು ಮಾನವ ರೂಪದಲ್ಲಿರುವುದರಿಂದ ಎಲ್ಲರಿಗೂ ಕಾಣಿಸುವರು. ಆದುದರಿಂದ ಅವರ ಜೀವನವು ಲೀಲಾ ಜೀವನವು. ಒಂದು ಸಲ ಶ್ರೀ ಸಮರ್ಥರು ಕಪಿಲಷಷ್ಠಿ ಪರ್ವ ದಿನದಂದು ಮಾಹುಳಿ ಸಂಗಮದಲ್ಲಿ ಸ್ನಾನವನ್ನು ಮಾಡುತ್ತಿದ್ದಾಗ ಕೆಲ ಬ್ರಾಹ್ಮಣರು ಮುಂದೆ ಬಂದು, ಸ್ವಾಮಿ, ನಾವಿಲ್ಲಿ ಸ್ನಾನವನ್ನು ಮಾಡುವವರಿಗೆ ಸಂಕಲ್ಪವನ್ನು ಮಾಡಿಸಿ ದಾನವನ್ನು ತೆಗೆದುಕೊಳ್ಳುವವರು. ತಾವು ಎಷ್ಟೋ ಉತ್ತಮರು. ತಮಗೂ ಸಹ ಸಂಕಲ್ಪ ಮಂತ್ರಗಳನ್ನು ಹೇಳುತ್ತೇವೆ ಎಂದರು. ಗುರುಗಳು ನಕ್ಕು, ಸರಿ, ಹೇಳಿರಿ ಎಂದರು. ಅವರೆಲ್ಲರೂ ಒಬ್ಬರಿಗಿಂತ ಒಬ್ಬರು ಅವರ ಸುತ್ತಲೂ ಸೇರಿ ಸಂಕಲ್ಪವನ್ನು ಹೇಳಿದರು. ಗುರುಗಳು ಸ್ನಾನವಾದ ತಕ್ಷಣ ಅನುಷ್ಠಾನಕ್ಕೆ ಕುಳಿತರು. ಬಹಳ ಹೊತ್ತು ಕಳೆಯಿತು. ಅವರ ಸುತ್ತಲೂ ಆ ಬ್ರಾಹ್ಮಣರೆಲ್ಲರೂ ಕಾದು ಕುಳಿತಿದ್ದರು. ಗುರುಗಳು ಎದ್ದು ಹೊರಟು ಹೋಗುತ್ತಿದ್ದರೆ, ಸ್ವಾಮಿ, ತಾವು ಸಮರ್ಥರು, ರಾಜಗುರುಗಳು, ನಮಗೆ ಧಾರಾಳವಾಗಿ ದಕ್ಷಿಣೆಯು ಲಭಿಸುತ್ತದೆ ಎಂದು ಆಶಿಸಿದೆವು. ತಾವು ಹಾಗೆಯೇ ಹೊರಟು ಹೋದರೆ ಹೇಗೆ ಎಂದು ಸುತ್ತುವರಿದರು. ಗುರುಗಳು ನಗುತ್ತಾ, ಸರಿ, ಕೊಡುತ್ತೇನೆ ಎನ್ನುತ್ತಾ ಮತ್ತೆ ನದಿಯೊಳಗೆ ಹೋಗಿ ಕೆಲ ಸಣ್ಣ ಕಲ್ಲುಗಳನ್ನು ಮೇಲಕ್ಕೆ ತಂದರು. ತಗೊಳ್ಳಿರಿ ಎಂದ ಕೂಡಲೇ ಎಲ್ಲರೂ ಕೈ ಚಾಚಿದರು. ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ಕಲ್ಲನ್ನು ಇಡುತ್ತಾ, ನನ್ನ ಕೈಲಾದದ್ದನ್ನು ನಾನು ಕೊಟ್ಟಿದ್ದೇನೆ, ಇತರರೊಂದಿಗೆ ತೃಪ್ತಿಯಾಗಿರಿ ಎನ್ನುತ್ತಾ ಗಬಗಬ ಮೇಲಕ್ಕೆ ಹೋಗಿ ಅದೃಶ್ಯರಾದರು. ಅವರೆಲ್ಲರೂ ನಿರಾಶೆಯಿಂದ ಗುರುಗಳ ಕಡೆಗೆ ನೋಡುತ್ತಾ ದೊಡ್ಡ ಬಹುಮಾನವನ್ನು ಕೊಟ್ಟಿದ್ದಾನೆ ಎಂದು ಬೇಸರಿಸಿಕೊಂಡು ಆ ಕಲ್ಲುಗಳನ್ನು ಮತ್ತೆ ನದಿಗೆ ಎಸೆದು ಮನೆಗೆ ಹೋದರು. ಅವರಲ್ಲಿ ಸದಾಚಾರ ಸಂಪನ್ನನಾದ ಒಬ್ಬ ಬ್ರಾಹ್ಮಣನು ಮಾತ್ರ ಭಕ್ತಿಯಿಂದ ಶ್ರೀ ಸಮರ್ಥರು ಸ್ಪರ್ಶಿಸಿಕೊಟ್ಟಿರುವುದು ಏನಾದರೂ ಆಗಲಿ, ಪೂಜೆಯಲ್ಲಿಟ್ಟುಕೊಂಡರೂ ಒಳ್ಳೆಯದೇ ಎಂದು ಭಾವಿಸಿ ಪಂಚೆಯ ಅಂಚಿಗೆ ಕಟ್ಟಿಕೊಂಡು ಮನೆಗೆ ತೆಗೆದುಕೊಂಡು ಹೋದನು. ಮಧ್ಯಾಹ್ನ ಮನೆಗೆ ಹೋಗಿ ಆ ಪಂಚೆಯನ್ನು ಬಿಚ್ಚಿ ಮಡಿಯನ್ನು ಉಟ್ಟುಕೊಂಡು ಊಟ ಮಾಡಿದನು. ಆತನ ಪತ್ನಿಯು ಒಗೆಯುವುದಕ್ಕಾಗಿ ಆ ಪಂಚೆಯನ್ನು ಕೈಗೆತ್ತಿಕೊಂಡಾಗ ಅದು ಭಾರವಾಗಿತ್ತು. ಆಶ್ಚರ್ಯದಿಂದ ಆ ಗಂಟನ್ನು ಬಿಚ್ಚಿ ನೋಡಿದಳು. ಅದರಲ್ಲಿ ಚಿನ್ನದ ಮುದ್ದೆಯಿತ್ತು. ಕೂಡಲೇ ಗಂಡನ ಬಳಿಗೆ ಹೋಗಿ, ಬೆಲೆ ಬಾಳುವ ಇಂತಹ ಬಂಗಾರವನ್ನು ಅಷ್ಟು ನಿರ್ಲಕ್ಷ್ಯದಿಂದ ಪಂಚೆಗೆ ಕಟ್ಟಿಬಿಟ್ಟಿರುವಿರಿ, ಏನು ಅಮಾಯಕರು ನೀವು ಎಂದಳು. ಆ ಬ್ರಾಹ್ಮಣನ ಆಶ್ಚರ್ಯಕ್ಕೆ ಪಾರವೇ ಇಲ್ಲ. ಆ ಬಂಗಾರವನ್ನು ಕೈಗೆತ್ತಿಕೊಂಡು ಕಣ್ಣಿಗೆ ಒತ್ತಿಕೊಳ್ಳುತ್ತಾ, ಹೌದು, ನಿಜವಾಗಿಯೂ ಇದು ಬಂಗಾರವೇ, ಆ ಮಹಾನುಭಾವನು ಕೊಟ್ಟ ಕಲ್ಲೇ ಚಿನ್ನವಾಗಿ ಬದಲಾಗಿದೆ ಎಂದು ಸಂತೋಷಪಟ್ಟನು. ಆಕೆಯು ವಿಚಿತ್ರವಾಗಿ ನೋಡುತ್ತಾ, ಏನು, ಕಲ್ಲು ಬಂಗಾರವಾಯಿತೇ ಎಂದಳು. ಆಗ ಆತನು ಎಲ್ಲವನ್ನೂ ವಿವರವಾಗಿ ಹೇಳಿದನು. ಇನ್ನೇನಿದೆ, ಮರುದಿನ ಆಕೆಯು ನದಿಗೆ ಸ್ನಾನಕ್ಕೆ ಹೋದಾಗ
ಎಲ್ಲರಿಗೂ ವಿಷಯವನ್ನು ತಿಳಿಸಿದಳು. ಅವರೆಲ್ಲರೂ ತಮ್ಮ ತಮ್ಮ ಗಂಡಂದಿರ ಅಹಂಕಾರವನ್ನು ಹೀಯಾಳಿಸುತ್ತಾ ಹೋಗಿ ಆ ಸಮರ್ಥರ ಕಾಲುಗಳನ್ನು ಹಿಡಿದುಕೊಂಡು ಕ್ಷಮಾಪಣೆಯನ್ನು ಕೇಳಿರಿ, ಅವರು ಅನುಗ್ರಹಿಸಿದರೆ ತಮಗೂ ಬಂಗಾರವು ಸಿಗುತ್ತದೆ ಎಂದು ಪ್ರೇರೇಪಿಸಿದರು. ಇನ್ನು ಆ ಬ್ರಾಹ್ಮಣರೆಲ್ಲರೂ ಮಾತನಾಡಿಕೊಂಡು ಸಜ್ಜನಗಡಕ್ಕೆ ಹೋಗಲು ನಿಶ್ಚಯಿಸಿಕೊಂಡು ನದಿಗೆ ಹೋಗಿ ಒಬ್ಬೊಬ್ಬರು ತಾವು ಹೊರಲು ಸಾಧ್ಯವಾದಷ್ಟು ಕಲ್ಲುಗಳನ್ನು ಆರಿಸಿಕೊಂಡು ಮೂಟೆ ಕಟ್ಟಿಕೊಂಡು ತಲೆಯ ಮೇಲಿಟ್ಟುಕೊಂಡು ಹೊರಟರು. ನಾವು ನಮ್ಮ ತಪ್ಪನ್ನೊಪ್ಪಿಕೊಂಡು ಅವರನ್ನು ಪ್ರಾರ್ಥಿಸಿ ಆ ಕಲ್ಲುಗಳನ್ನು ಅವರ ಕೈಯಿಂದ ಮುಟ್ಟಿಕೊಡುವಂತೆ ಕೋರಿಕೊಳ್ಳೋಣ. ಆಗ ಅವು ಬಂಗಾರವಾಗುತ್ತವೆ, ನಮ್ಮ ದರಿದ್ರವೆಲ್ಲವೂ ತೀರಿ ಹೋಗುತ್ತದೆ ಎಂದು ನಿರ್ಣಯಿಸಿಕೊಂಡರು. ಸಜ್ಜನಗಡದ ಮೇಲಕ್ಕೆ ಹತ್ತುವ ಸಮಯಕ್ಕೆ ಆ ಮೂಟೆಗಳನ್ನು ಹೊರಲಾರದೆ ಆಯಾಸ ಪಡುತ್ತಿದ್ದರೆ ಕೋಟೆಯ ಬಾಗಿಲ ಬಳಿ ಕಾವಲುಗಾರರು ಇವರನ್ನು ನೋಡಿ, ಸ್ವಾಮಿಗಳೇ, ಇದೇನು, ಯಾರು ನಿಮ್ಮಿಂದ ಇಷ್ಟು ಭಾರವನ್ನು ಹೊರಿಸುತ್ತಿರುವರು, ಏನಾಯಿತು ಎಂದು ಕೇಳಿದಾಗ ಅವರಲ್ಲೊಬ್ಬರು, ಯಾರೂ ನಮ್ಮನ್ನು ಹೊರುವಂತೆ ಮಾಡಲಿಲ್ಲ, ಇದೆಲ್ಲ ನಮ್ಮ ಪ್ರಾರಬ್ಧ, ಆಯಾಸ ಹೆಚ್ಚಾಗುತ್ತಿದೆ, ನೀನು ಶ್ರೀ ಸಮರ್ಥರ ದರ್ಶನವನ್ನು ಕೊಡಿಸು, ನಾವು ಅವರಿಗೆ ಕ್ಷಮಾಪಣೆಯನ್ನು ಅವಶ್ಯವಾಗಿ ಹೇಳಿಕೊಳ್ಳಬೇಕು ಎಂದು ವಿನಂತಿಸಿದರು. ಆ ಕಾವಲುಗಾರನು ಹೋಗಿ ಗುರುಗಳಿಗೆ ವಂದಿಸಿ, ಸ್ವಾಮಿ, ಯಾರೋ ಮಾಹುಳಿ ಬ್ರಾಹ್ಮಣರಂತೆ ತಮ್ಮ ದರ್ಶನವನ್ನು ಬಯಸಿ ತಲೆಯ ಮೇಲೆ ಕಲ್ಲಿನ ಮೂಟೆಗಳೊಂದಿಗೆ ಬಂದು ನಿಂತಿದ್ದಾರೆ, ತಮ್ಮ ಆಜ್ಞೆಯಾದರೆ ಒಳಗೆ ಕರೆಯುತ್ತೇನೆ ಎಂದನು. ಅದನ್ನು ಕೇಳಿ ಗುರುಗಳು, ಅಯ್ಯೋ, ಆ ಬ್ರಾಹ್ಮಣರಿಗೆ ಅಂತಹ ಸಂಕಟವೇನು ಬಂದಿದೆ ಎನ್ನುತ್ತಾ, ಗುರುಗಳೇ, ಬಾಗಿಲ ಬಳಿಗೆ ಬಂದು ಆ ಬ್ರಾಹ್ಮಣರಿಗೆ ಸಾಷ್ಟಾಂಗ ವಂದನೆಯನ್ನು ಮಾಡಿ, ನಿಮಗೆ ಇಂತಹ ಕಷ್ಟವನ್ನು ಕೊಟ್ಟವರು ಯಾರು, ಸಾಕ್ಷಾತ್ ಭೂಸುರರು ನೀವು ಎಂದು ಪ್ರಶ್ನಿಸಲು ಅವರು ನಡೆದ ವೃತ್ತಾಂತವನ್ನು ವಿವರಿಸಿ, ತಾವು ನಮ್ಮನ್ನು ಕ್ಷಮಿಸಬೇಕು, ನಮ್ಮ ಮೇಲೆ ದಯೆ ತೋರಿಸಿ ಈ ಕಲ್ಲುಗಳನ್ನು ಸ್ಪರ್ಶಿಸಿಕೊಟ್ಟರೆ ನಮ್ಮ ದರಿದ್ರವೆಲ್ಲವೂ ತೀರಿ ಹೋಗುತ್ತದೆ ಎಂದು ಬೇಡಿಕೊಂಡರು. ಇದನ್ನು ಕೇಳಿದ ಗುರುಗಳಿಗೆ ನಗುವು ತಡೆಯಲಾಗಲಿಲ್ಲ. ಓಹೋ, ಅದು ಶ್ರೀರಾಮರ ಕೃಪೆಯಿಂದ ನಡೆದ ಯೋಗವು, ಪದೇ ಪದೇ ಹಾಗೆ ನಡೆಯುವುದಿಲ್ಲ. ಆ ಸಮಯವು ಕಪಿಲ ಷಷ್ಠಿಯ ಪರ್ವದಿನ, ಅದೊಂದು ಶುಭ ಮುಹೂರ್ತ. ಭಗವಂತನ ಕೃಪೆಯುಂಟಾಯಿತು. ಸಂಗಮ ಪ್ರದೇಶ, ದೇಶ, ಕಾಲ, ಯೋಗಗಳು ಅನುಕೂಲಿಸಿದರೆ ಸ್ವರ್ಣಯೋಗ ಉಂಟಾಗುವುದು. ಈಗ ಹಾಗೆ ಆಗುವುದಿಲ್ಲ. ಆ ಕಲ್ಲುಗಳನ್ನು ಬಿಸಾಕಿರಿ, ಮಧ್ಯಾಹ್ನ ವೇಳೆಯಾಗಿದೆ. ಎಲ್ಲರೂ ಪರಿಶುದ್ಧರಾಗಿ ಮೊದಲು ಊಟವನ್ನು ಮಾಡಿರಿ, ನಂತರ ಭಗವಂತನ ಅನುಗ್ರಹ ಎಂದು ಒಳಗೆ ಕರೆದರು. ಎಲ್ಲರೂ ಚೆನ್ನಾಗಿ ಉಂಡ ಮೇಲೆ ತಾಂಬೂಲದ ಜೊತೆಯಲ್ಲಿ ಒಂದೊಂದು ಬೆಳ್ಳಿಯ ನಾಣ್ಯವನ್ನು ದಕ್ಷಿಣೆಯಾಗಿ ಕೊಟ್ಟರು. ನಂತರ ಗುರುಗಳು, ಮಹಾನುಭಾವರೇ, ನೀವು ಭೂಮಿಯ ಮೇಲೆ ನಡೆದಾಡುವ ಸಾಕ್ಷಾತ್ ದೇವತೆಗಳು, ನಿಮ್ಮನ್ನು ತೃಪ್ತಿಪಡಿಸುವ ಶಕ್ತಿ ಯಾರಿಗಿದೆ? ನಿಮಗೆ ನೀವೇ ತೃಪ್ತರಾಗಬೇಕು. ತೃಪ್ತಿಯಿಲ್ಲದ ಜೀವಿಗಳಿಗೆ ಅಶಾಂತಿಯ ವಿನಃ ಬೇರೇನೂ ಉಳಿಯುವುದಿಲ್ಲ. ನೀವು ಹೊರಡುವಾಗ ಊರ್ಕುಡಿ ನದಿಯಿಂದ ನಿಮ್ಮ ಕೈಗೆ ಬರುವ ಒಂದೋ ಎರಡೋ ಕಲ್ಲುಗಳನ್ನು ತೆಗೆದುಕೊಂಡು ಮನೆಗೆ ಹೋಗಿರಿ. ಅತ್ಯಾಸೆಯೂ ಬೇಡ. ಶ್ರೀರಾಮನ ಅನುಗ್ರಹ ಉಂಟಾದರೆ ನಿಮ್ಮ ಕೋರಿಕೆಯು ನೆರವೇರಬಲ್ಲದು. ಶ್ರೀರಾಮನಾಮವನ್ನು ಮಾತ್ರ ಮರೆಯಬೇಡಿರಿ ಎಂದು ಬೋಧಿಸಿ ಕಳುಹಿಸಿದರು. ವಿದ್ಯಾಸಾಗರನೇ, ಶ್ರೀ ಸಮರ್ಥರು ಬ್ರಾಹ್ಮಣರಲ್ಲಿನ ದೋಷಗಳನ್ನು ನಿರ್ಮೂಲಿಸುವುದು ಮತ್ತು ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರರನ್ನಾಗಿ ಮಾಡುವುದು ಎರಡೂ ನಡೆದವು. ಅವರು ಗುರುಗಳ ಮಾತಿನ ಪ್ರಕಾರ ಕೈಗೆ ಸಿಕ್ಕ ಕಲ್ಲುಗಳನ್ನು ತಮ್ಮ ಅಂಚಿಗೆ ಕಟ್ಟುಕೊಂಡು ಮನೆಗೆ ಹೋಗಿ ನೋಡಿದಾಗ ಅವು ಬಂಗಾರವಾಗಿ ಮಾರ್ಪಟ್ಟಿತು ಎಂದು ಶ್ರೀ ನಿತ್ಯಾನಂದರು
ಹೀಗೆ ವಿವರಿಸಿ ಜಯ ಜಯ ರಘುವೀರ ಸಮರ್ಥ ಎಂಬ ಜಯಘೋಷವನ್ನು ಮಾಡಿದರು. ಎಲ್ಲರೂ ದನಿಗೂಡಿಸಿದರು, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ 51ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶಾಂತಿ ಶಾಂತಿ ಶಾಂತಿ.